ಗರ್ಭ ನಂತರ ಕ್ಯಾನ್ಸರ್ ಕುರಿತಾಗಿ ವಿಶೇಷವಾಗಿರತಕ್ಕಂಥ ಉಪನ್ಯಾಸವನ್ನು ಡಾಕ್ಟರ್ ಮಹೇಶ್ ಸರ್ ಅವರು ಈಗ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸಹಕರಿಸಿದ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಆರೋಗ್ಯ ದೈವವಾದ ಶ್ರೀಯುತ ಸತ್ಯನವರ ಸಂಸ್ಥಾನದ ಲಿಂಗೈಕ್ಯ ಚಂದ್ರಮೌಳೇಶ್ವರ ಶಿವಾಚಾರ್ಯರ ಭಕ್ತರಿಗೆ ನಮಸ್ಕರಿಸುತ್ತಾ, ಹಾಗೆ ಈ ಒಂದು ಸಮಾರಂಭದ ಕೇಂದ್ರ ಬಿಂದು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ PMA ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಪಟ್ಟಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ವರಸೋದ್ಯೋಗ ಶಿವಾಚಾರ್ಯ ಸ್ವಾಮಿಗಳ ಪಾದಾರವಿಂದರಲ್ಲಿ ನಮಸ್ಕರಿಸುತ್ತಾ, ಹಾಗೆಯೇ ಈ ಒಂದು PMA ಸಂಸ್ಥೆಯ ಅಭಿವೃದ್ಧಿಗೆ ಚಂದ್ರಮೌಳಿ ಶಿವಾಚಾರ್ಯರಷ್ಟೇ ಕಾರಣಕರ್ತರಾಗಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರನವರವರೇ ಹಾಗೂ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂತಹ ಇಒ ಕೊಟ್ರಯ್ಯನವರೇ ಹಾಗೂ ಅನಿತಾ ಆಫ್ಸೆಟ್ ಮತ್ತು ಕ್ರಿಯೇಟಿವ್ ಸಂಸ್ಥೆಯ ಸ್ಥಾಪಕರಾಗಿರ್ತಕ್ಕಂಥವರೇ ಹಾಗೂ BC ವೀರಣ್ಣನವರೇ ಹಾಗೂ ನನ್ನ ಹಿರಿಯರು ಮತ್ತು ಸ್ನೇಹಿತರಾಗಿರ್ತಕ್ಕಂತಹ ಕೊಟ್ಟಿ ವಿಷನ್ ಅವರೇ ಹಾಗೂ ನಮ್ಮ ಪರಮೇಶ್ವರ ಫ್ಯಾಮಿಲಿ ಆಗಿರ್ತಕ್ಕಂಥ BB ಗೌಡರೇ ಹಾಗೂ ವೇದಿಕೆಯಲ್ಲಿ ಆಸನಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರವರೇ ಕೊಟ್ರೇಶನ್ ಅವರೇ ಹಾಗೂ ನಮ್ಮ PMA ಸಂಸ್ಥೆಯ ಎಲ್ಲ ಪ್ರಾಚಾರ್ಯರು ಮತ್ತು ಮುಖ್ಯ ಗುರುಗಳು ಹಾಗೂ ಗುರು ವೃಂದದವರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಸಿಗ್ಗನಮಠ ಸಂಸ್ಥಾನದ ಎಲ್ಲ ಸಕಲ ಭಕ್ತರಲ್ಲಿ ನಾನು ನಮಸ್ಕರಿಸುತ್ತಾ ನಾನು ನನ್ನ 4 ಮಾತುಗಳನ್ನ ಶುರು ಮಾಡಿಕೊಳ್ತೇನೆ. ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ನನ್ನಲ್ಲಿ ಈಗಾಗಲೇ ಗುರುಗಳು ಒಂದು 3 ದಿನಗಳ ಮುಂಚೆ ನನ್ನನ್ನು ಈ ಸಭೆಗೆ ಒಂದು ಕರೆಸಿ ಈಗಾಗಲೇ ಸನ್ಮಾನವನ್ನು ಮಾಡಿದ್ರು. ಈ ಒಂದು ಉಪನ್ಯಾಸವನ್ನ ನನ್ನ ಶ್ರೀಮತಿ ಡಾಕ್ಟರ್ ಜಯಶ್ರೀ ಪಾಟೀಲ್ ಅವರು ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ನಿನ್ನೆಯಿಂದ ಸ್ವಲ್ಪ ಮಟ್ಟದ ಜ್ವರ ಮತ್ತು ಗಂಟಲು ನೋವಿನಿಂದ ಈ ಕಾರ್ಯಕ್ರಮವನ್ನ ನನಗೆ ವಹಿಸಿಕೊಟ್ಟಿದ್ದಾರೆ. ಸ್ಲೈಡ್ಸ್ ಎಲ್ಲವನ್ನು ಅವರೇ ಪ್ರಿಪೇರ್ ಮಾಡಿದ್ದಾರೆ. ಮತ್ತೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಮೆಡಿಕಲ್ ಸಬ್ಜೆಕ್ಟ್ಸ್ ಯಾವಾಗಲೂ ಓದೋದು ಇಂಗ್ಲಿಷ್ನಲ್ಲಿ ಇರ್ತದೆ. ಕನ್ನಡದಲ್ಲಿ ನಾವು ಅದನ್ನ ತುಜವರಿಸಿ ಮತ್ತೆ ಅದನ್ನ ಈ ಒಂದು ತಮಗೆಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡ್ತಕ್ಕಂಥದ್ದು ಸ್ವಲ್ಪ ಕ್ಲಿಷ್ಟಕರ. ನಾನು ಡೆಲಿವರ್ ಮಾಡ್ತಕ್ಕಂಥ ಕೆಲವು ವರ್ಡ್ಸ್ ತಮಗೆ ಗೊತ್ತಾಗದೇ ಇರಬಹುದು. ಆದರೂ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇಲ್ಲಿ ಮಾಡ್ತೇನೆ. ತಪ್ಪಿದ್ದಲ್ಲಿ ಕ್ಷಮಿಸಿ. ಇದೇ ಒಂದು ಸಬ್ಜೆಕ್ಟ್ ನ ಗುರುಗಳು ಕೇಳಿಕೊಂಡಾಗ ನಾವು ಯಾಕೆ ಚೂಸ್ ಮಾಡಿದೀವಪ್ಪ ಅಂತಂದ್ರೆ, ಗುರುಗಳು ನಮ್ಮ ಪಟ್ಟಾಧ್ಯಕ್ಷರು, ಇತ್ತೀಚಿನ ಪಟ್ಟಾಧ್ಯಕ್ಷರು ಒಂದು ನವ ಯುವಕರು. ವಿವಿಧ ಧಾರ್ಮಿಕ ಸಮಾರಂಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗಿನ ಕಾಲಘಟ್ಟಕ್ಕೆ ತಕ್ಕನ ಹಾಗೆ ಅವರು ಕೂಡ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಈ ಧಾರ್ಮಿಕ ಮತ್ತು ಧರ್ಮ ಸಮಾರಂಭಗಳಲ್ಲಿ ಅವರು ಆರೋಗ್ಯದ ಕಡೆಗೂ ಅವರ ಗಮನ ಅತಿ ಹೆಚ್ಚು ಇರುವುದರಿಂದ ಈ ಒಂದು ಕಾರ್ಯಕ್ರಮವನ್ನ ಈ ದಿನ ಆಯೋಜಿಸಲು ಕಾರಣವಾಗಿದೆ. ನಾನೀಗ ಹೇಳಿದಾಗೆ ನಾನು ಈ ದಿನ ಪ್ರಸ್ತುತಪಡಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂತಂದ್ರೆ ಗರ್ಭಕಂಠದ ಕ್ಯಾನ್ಸರ್. ಗರ್ಭಕಂಠದ ಕ್ಯಾನ್ಸರ್ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಅಂದ್ರೆ ಕಾರ್ಸಿನೋಮಾ ಆಫ್ ಸರ್ವಿಕ್ಸ್. ನೆಕ್ಸ್ಟ್ ಸ್ಲೈಡ್. ಇದು ಗರ್ಭಚೀಲ. ಇದು ಯಾವ ರೀತಿಯಾಗಿರ್ತದೆ ಅಂದ್ರೆ, ಇದು ಗರ್ಭಚೀಲ ಮತ್ತು ಇದು ಗರ್ಭದ ನಳಿಕೆ ಮತ್ತು ಅಂಡಾಶಯ ಮತ್ತು ಇದು ಗರ್ಭದ ಕಂಠ. ಗರ್ಭದ ಕಂಠ. ಗರ್ಭದ ಕಂಠ ಅಂದ್ರೆ ನಮ್ಮ ಕಂಠ ಹೇಗಿರುತ್ತೋ ಹಾಗೆ ಗರ್ಭಚೀಲಕ್ಕೂ ಇರ್ತಕ್ಕಂಥ ಒಂದು ತುಟಿ ಇರ್ತಕ್ಕಂಥ. ಅದಕ್ಕೆ 2 ಕ್ಲಿಪ್ಸ್ ಇರ್ತದೆ. ಅದನ್ನ ನಾವು ಅಪ್ಪರ್ ಕ್ಲಿಪ್ ಮತ್ತು ಕೆಳದುಟಿ ಅಂತ ಹೇಳ್ತೀವಿ. ಮೇಲಿನ ತುಟಿ ಮತ್ತು ಕೆಳದುಟಿ ಇರ್ತಕ್ಕಂಥ ಈ ಪಾರ್ಟ್ ಅನ್ನು ನಾವು ಪರ್ಸ್ಪೆಕ್ಟಿವ್ ಎಕ್ಸಾಮಿನೇಷನ್ ಅಂದ್ರೆ ಕೆಳಗಿನ ಭಾಗವನ್ನು ನಾವು ಎಕ್ಸಾಮಿನ್ ಮಾಡಿದಾಗ ಕಣ್ಣಿಗೆ ಕಾಣತಕ್ಕಂತಹ ಒಂದು ಆರ್ಗನ್.
ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿಶ್ವಾದ್ಯಂತ ಇಂದು ಪ್ರತಿ ವರ್ಷ 5,30,30,000 ಮಹಿಳೆಯರಿಗೆ ಇದು ಸಂಭವಿಸುತ್ತದೆ. ಇದು ಈ ಪ್ರಪಂಚದಲ್ಲಿಯೇ 2ನೇ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಅತಿ ಹೆಚ್ಚು ಕ್ಯಾನ್ಸರ್ನ ಸಂಖ್ಯೆಯನ್ನು ಹೊಂದಿರತಕ್ಕಂತಹ ಒಂದು ಕ್ಯಾನ್ಸರ್. ಮೊದಲನೇ ಒಂದು ಸ್ಥಾನವನ್ನ ಪಡೆಯತಕ್ಕಂಥದ್ದು ಹೆಣ್ಣು ಮಕ್ಕಳ ಬ್ರೆಸ್ಟ್ ಕ್ಯಾನ್ಸರ್, ಅಂದ್ರೆ ಸ್ತನ ಕ್ಯಾನ್ಸರ್ ಅಂತ ಹೇಳ್ತಾರೆ. ಅದನ್ನ ನಂತರ ಇರತಕ್ಕಂಥ ಕ್ಯಾನ್ಸರ್ ಯಾವ್ದಾದ್ರು ಇದೆ ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್. ಅದಕ್ಕಾಗಿ ಈ ಒಂದು ಸಬ್ಜೆಕ್ಟ್ ಅನ್ನ ನಾವು ಚೂಸ್ ಮಾಡ್ಕೊಂಡಿದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ವೆಸ್ಟರ್ನ್ ವರ್ಲ್ಡ್ ಮತ್ತು ಒಂದು ಪ್ರಪಂಚಾದ್ಯಂತ ನೋಡಿದಾಗ ಸರಿಸುಮಾರು 5,30,30,000 ಮಹಿಳೆಯರು ಈ ಒಂದು ತೊಂದರೆಗೆ ಪ್ರತಿ ವರ್ಷ ತುತ್ತಾಗ್ತಾರೆ. ಅದರಲ್ಲಿ ಸರಿಸುಮಾರು ಅರ್ಧದಷ್ಟು ಜನ ಸಾವನ್ನಪ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅವರಿಗೆ ಆ ಒಂದು ತೊಂದರೆ ಇದೆ ಅಂತಕ್ಕಂಥದ್ದು ಗೊತ್ತಾಗೋಷ್ಟೊತ್ತಿಗೆ ಅದು 3rd ಸ್ಟೇಜ್ ಅಥವಾ 4th ಸ್ಟೇಜ್ ಅಂತ ರೀಚ್ ಆಗ್ತದೆ. ನಮ್ಮ ದೇಶದಲ್ಲಿ ಈ ಒಂದು ಕಾಯಿಲೆಗೆ ಎಷ್ಟು ಜನ ಗೊತ್ತಾಗ್ತಾರೆ ಅಂತ ನೋಡಿದಾಗ ಪ್ರತಿಶತ ನಮ್ಮ ದೇಶದಲ್ಲಿ ಪ್ರಪಂಚಕ್ಕೆ ನಮ್ಮ ಕೊಡುಗೆ ಅಂದ್ರೆ 15-20% ನಮ್ಮ ದೇಶದವರೇ ಇರ್ತಾರೆ. ಯಾಕಪ್ಪ ಕಾರಣ ಏನಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಜನಸಂಖ್ಯೆ. ನಮ್ಮ ದೇಶದಲ್ಲಿ ಸರಿಸುಮಾರು 1,30,30,50,000 ಹೆಣ್ಣು ಮಕ್ಕಳು ಈ ಒಂದು ತೊಂದರೆಗೆ ತುತ್ತಾಗ್ತಾ ಇದ್ದಾರೆ. ಅದರಲ್ಲಿ ಕನಿಷ್ಠ ಪಕ್ಷ 75,000-80,000 ಹೆಣ್ಣು ಮಕ್ಕಳು ಪ್ರತಿ ವರ್ಷ ಈ ಒಂದು ತೊಂದರೆಯಿಂದ ಮರಣ ಹೊಂದ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು ಒಂದು ಅತ್ಯಂತ ಶೋಚನೀಯ ಮತ್ತು ದುಃಖಕರವಾದ ಸಂಗತಿ. ಕಾರಣ ಇಷ್ಟೇ, ನಾನು ಈಗಾಗಲೇ ಹೇಳಿದಾಗೆ ಆ ಒಂದು ಡಿಸೀಸ್ ಇದೆ ಅಂತಕ್ಕಂಥದ್ದು ಒಂದು ನಾವು ಕಂಡುಹಿಡಿಯುವಷ್ಟೊತ್ತಿಗೆ ಸರಿಸುಮಾರು ಅವರು 3rd ಇಂದ 4th ಸ್ಟೇಜ್ಗೆ ರೀಚ್ ಆಗಿಬಿಟ್ಟಿರ್ತಾರೆ. ಅವಾಗ ಹೆಚ್ಚಿನ ಮಟ್ಟದ ಒಂದು ಚಿಕಿತ್ಸೆಯನ್ನು ಕೊಟ್ಟರೂ ಕೂಡ ಅದು ಅಷ್ಟೊಂದು ಫಲಕಾರಿ ಆಗ್ತಾ ಇದೆ. ಕಾರಣ ಲೇಟ್ ಡಯಾಗ್ನೋಸಿಸ್. ಹಾಗಿದ್ದಲ್ಲಿ ಈ ಒಂದು ಕ್ಯಾನ್ಸರ್ ನಾವು ನೋಡಿದಾಗ ಮತ್ತೆ ಯಾವ ರೀತಿಯಾಗಿ ನಾವು ಇದನ್ನ ತಡೆಗಟ್ಟಬಹುದು, ಯಾವ ರೀತಿಯಾಗಿ ನಾವು ಇದನ್ನ ಡಯಾಗ್ನೋಸ್ ಮಾಡ್ತೇವೆ, ಅದರಲ್ಲಿ ಇರ್ತಕ್ಕಂಥ ಯಾವ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂದ್ರೆ ಯಾವ ರೀತಿಯ ಒಂದು ಸಿಂಪ್ಟಮ್ಸ್ ಇರುತ್ತೆ ಅಂತ ನೋಡಿದಾಗ ಸಿಂಪ್ಟಮ್ಸ್ಗೆ ಬಂದಾಗ ಆ ಹೆಣ್ಣು ಮಕ್ಕಳು, ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಾಭಾವಿಕವಾಗಿ ತುಂಬಾ ನಾಚಿಕೆ ಸ್ವಭಾವದಿಂದ ಸಾಕಷ್ಟು ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ತಮ್ಮ ಪ್ರೀತಿ ಪಾತ್ರರೊಂದಿಗಾಗಲಿ ಅಥವಾ ಮನೆಯಲ್ಲಿ ತಮ್ಮ ಮಕ್ಕಳಿಗಾಗಲಿ ಅಥವಾ ಮನೆಯ ಯಜಮಾನರಿಗಾಗಲಿ ಆ ವಿಷಯವನ್ನು ತಿಳಿಸ್ಕೊಳ್ಳೋದಕ್ಕೆ ನಾಚಿಕೆ ಪಟ್ಟಿರ್ತಾರೆ. ಕಾರಣ ಅವರಿಗೆ ಇರ್ತಕ್ಕಂಥ ಒಂದು ಸಂಕೋಚ ಮತ್ತು ನಾಚಿಕೆಯ ಸ್ವಭಾವ. ಅವರು ಹೇಳಿ ಅದನ್ನ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅನ್ನುವ ಹೇಳಿ ನಮ್ಮಲ್ಲಿ ಬರೋಷ್ಟೊತ್ತಿಗೆ ಅದು ಆಲ್ಮೋಸ್ಟ್ 3rd ಅಥವಾ 4th ಸ್ಟೇಜ್ ರೀಚ್ ಆಗಿರ್ತದೆ. ಆ ಸಮಯದಲ್ಲಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಹೆಚ್ಚಿನ ಮಟ್ಟದಲ್ಲಿ ರೇಡಿಯೇಷನ್ ಮತ್ತು ಕೀಮೋಥೆರಪಿಗಳನ್ನು ಕೊಟ್ಟಾಗ ಕೇವಲ ಒಂದು 5-6 ವರ್ಷ ಸರ್ವೈವಲ್ ರೇಟ್ಸ್ ಮಾತ್ರ ಸಿಗ್ತಾ ಇರ್ತದೆ. ಆ ರೀತಿಯಾಗಿ ನೋಡಿದಾಗ ಈ ಒಂದು ಕಾಯಿಲೆ ಯಾವ ರೀತಿಯಾಗಿ ಬರ್ತದೆ ಅಂತಕ್ಕಂಥದ್ದು ನೋಡಿದಾಗ ಇದೊಂದು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಪ್ರತಿಶತ ಈ ಕಾಯಿಲೆಗೆ 90%ಗೆ ರೀಸನ್ ಯಾವ್ದಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ಅಂತಕ್ಕಂಥ ಒಂದು ವೈರಸ್. ಇದರಲ್ಲಿ ಹಲವಾರು ವೆರೈಟಿಗಳಿದೆ. ಸರಿಸುಮಾರು 200 ವೆರೈಟಿ ಆಫ್ ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ನ ಕುಟುಂಬಕ್ಕೆ ಸೇರಿರ್ತವೆ. ಅದರಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಆಫ್ 16 and 18 ವೆರೈಟೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಈ ಒಂದು ವೈರಸ್ ನಾನು ಹೇಳಿದಾಗೆ ಸುಮಾರು 99% ಕಾರಣಭೂತವಾಗಿರ್ತಕ್ಕಂಥ ವೈರಸ್ ಯಾವುದಂದ್ರೆ 16 ಮತ್ತು 18ನೇ ಒಂದು. ನೆಕ್ಸ್ಟ್ ಮತ್ತೆ ಬೇರೆ ಯಾವ ಕಾರಣಗಳಿರಬಹುದು ಅಂತ ನೋಡಿದಾಗ ಒಂದು HPV ಇನ್ಫೆಕ್ಷನ್ ಅಂದ್ರೆ ನಾನು ಈಗಾಗಲೇ ಹೇಳಿದಾಗೆ 16 ಮತ್ತು 18 ನಂಬರ್ ಇರ್ತಕ್ಕಂಥ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಗ್ರೂಪ್ ಇಂದ ಆಗ್ತಕ್ಕಂಥದ್ದು. ಹಾಗಿದ್ದಲ್ಲಿ ಆ 200 ವೆರೈಟಿಯ ವೈರಸ್ಗಳಿಂದಾಗಿ ಕೂಡ ಆ ಬೇರೆ ವೈರಸ್ಗಳಿಂದ ಈ ಕಾಯಿಲೆ ಬರೋದಿಲ್ಲ. ಬಟ್ ಈ 2 ವೈರಸ್ಗಳು ವೆರೈಟಿಯ ವೈರಸ್ಗಳಿಂದಲೇ ಈ ಕಾಯಿಲೆ ಬರ್ತಕ್ಕಂಥದ್ದು. ಮತ್ತೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಜನ ಸಂಗಾತಿಗಳನ್ನು ಹೊಂದಿದ್ದಲ್ಲಿ ಮತ್ತು ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ ಇದ್ದಾಗ ಈ ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥ ಒಂದು ಸಂಭವ ಹೆಚ್ಚಿರುತ್ತದೆ. ಮತ್ತು ಟೊಬ್ಯಾಕೋ ಯೂಸೇಜ್ ಪಾಶ್ಚಿಮಾತ್ಯ ದೇಶದಲ್ಲಿ, ನಮ್ಮ ದೇಶದಲ್ಲಿ ಮತ್ತೆ ತಂಬಾಕು ಸೇವನೆ ಇಂಥದ್ರಿಂದ ಕೂಡ ಇದು ಒಂದು ಕಾರಣ. ಹಾಗೆಯೇ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್ ಅಂದ್ರೆ 3ಕ್ಕಿಂತ ಹೆಚ್ಚಿನ ಒಂದು ಮಕ್ಕಳನ್ನ ಪಡೆತಕ್ಕಂಥ ತಾಯಿಯರು
ಸಡನ್ಲಿ ಈ ತರ ಕಾಯಿಲೆ ಹೆಚ್ಚಾಗಿ ಸಂಭವಿಸುವಂತ ಸಂತತಿ ಇರುತ್ತದೆ. ಅಂದ್ರೆ ಇಸ್ ಒನ್ ಆಫ್ ದ ರೀಸನ್. ಹಾಗಾದ್ರೆ 3 ದಿನ ಇರ್ತಕ್ಕಂಥವ್ರೆಲ್ಲರಿಗೂ ಬರುತ್ತದೆ, ಇಸ್ ಒನ್ ಆಫ್ ದ ರೀಸನ್. ಹಾಗೆಯೇ ಯಾರಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ತಕ್ಕಂಥದ್ದು, ಪ್ರತಿರೋಧಕ ಶಕ್ತಿ ಕಡಿಮೆ ಇದೆ ಅಂತಂದಾಗ ತುಂಬಾ ಒಂದು ಯಾವ್ದಾದ್ರು ಸೆಕೆಂಡರಿ ಇನ್ಫೆಕ್ಷನ್, ಹೆಚ್ಚಾಗಿ HIV ಇನ್ಫೆಕ್ಷನ್ ಇರ್ತಕ್ಕಂಥವರಲ್ಲಿ ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ದೀರ್ಘಕಾಲದ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂದರೆ ಗರ್ಭ ನಿರೋಧಕ ಮಾತ್ರೆಗಳನ್ನು ಸರಿಸುಮಾರು 12ರಿಂದ 15 ವರ್ಷಗಳವರೆಗೂ ದೀರ್ಘಕಾಲದವರೆಗೂ ಅದನ್ನು ಉಪಯೋಗಿಸಿದ ಅವರಲ್ಲಿ ಕೂಡ ಈ ಕಾಯಿಲೆ ಹೆಚ್ಚು ಆಗ್ತಕ್ಕಂಥದ್ದು ಕೆಲವೊಂದು ಸ್ಟಡೀಸ್ ನಲ್ಲಿ ತಿಳಿದು ಬಂದಿರ್ತದೆ. ಹಾಗೆ ನಾವು ಊಟ ಮಾಡತಕ್ಕಂಥ ಆಹಾರ ತಮಗೆಲ್ಲರಿಗೂ ಗೊತ್ತು. ನಾವೆಲ್ಲ ಈ ದಿನ ಎಲ್ಲ ತರಕಾರಿಗಳು, ಆಹಾರ ಪದಾರ್ಥಗಳು ಎಲ್ಲ ವಿಷಾಣಕಾರಿಗಳು. ಯಾಕಂದ್ರೆ ನಾವು ಇಂದು ಬೆಳೀತಕ್ಕಂಥ ಪ್ರತಿಯೊಂದು ಆಹಾರ, ದವಸ ಧಾನ್ಯಗಳಾಗಿರ್ಬೋದು, ಕಾಯಿ ಪಲ್ಯಗಳಾಗಿರ್ಬೋದು, ಯಾವುದೇ ಒಂದು ತರಕಾರಿಗಳು ಕೂಡ ಯಾವ ಒಂದು ಸಾವಯವ ಪದ್ಧತಿಯನ್ನು ನಾವು ಬಳಸ್ತಾನೆ ಇಲ್ಲ. ಎಲ್ಲದಕ್ಕೂ ನಾವು ಪೆಸ್ಟಿಸೈಡ್ ನ ಉಪಯೋಗಿಸಲೇಬೇಕಾಗಿದೆ. ಅವೆಲ್ಲವೂ ಕಾರ್ಸಿನೋಜೆನಿಕ್, ಅಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಅಂತ ಕೊಡ್ತಕ್ಕಂತಹ ಒಂದು ಅಂಶಗಳು ಅದರಲ್ಲಿ ತುಂಬಿ ತೊಡಗುತ್ತಿರ್ತವೆ. ಅದೇ ರೀತಿಯಾಗಿ ಫ್ಯಾಮಿಲಿ ಹಿಸ್ಟ್ರಿ, ಮನೆಯಲ್ಲಿ ಯಾರಿಗಾದರೂ ಅವರ ಹಿರಿಯರಿಗೆ, ತಾಯಿಗೆ, ತಂದೆಗೆ ಬೇರೆ ಯಾವುದಾದ್ರೂ ಕ್ಯಾನ್ಸರ್ ಇದ್ದಲ್ಲಿ ಅಥವಾ ಇದೇ ಗ್ರೂಪಿನ ವೈರಸ್ ಇನ್ಫೆಕ್ಷನ್ ಜಿನೋಮಿಕ್ ಚೇಂಜಸ್ ಅಂದ್ರೆ ಜೆನೆಟಿಕಲಿ ಚೇಂಜ್ ಆಗಿರ್ತಕ್ಕಂಥವ್ರಿಗೆ ಕೂಡ ಈ ಒಂದು ಕಾಯಿಲೆ ಸಂಭವಿಸುವಂತ ಶಕ್ತಿ ಇರ್ತದೆ. ಹಾಗಿದ್ದಲ್ಲಿ ಈ ಒಂದು ಕಾಯಿಲೆಗಳು ಈಗೆಲ್ಲ ಕಾರಣಗಳಿಂದ ಬರುತ್ತೆ ಅಂತ ಆದಾಗ ಇದನ್ನ ನಾವು ಇವರಿಗೆ ಯಾವ ಸಿಂಪ್ಟಮ್ಸ್ ಇರ್ತದೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಯಾವ ಆ ರೋಗದ ಗುಣಲಕ್ಷಣ ಏನಂತ ನೋಡಿದಾಗ ಗುಣಲಕ್ಷಣಗಳು ಆ ತಾಯಿ ತನ್ನ ತೊಂದರೆಗಳನ್ನು ಹೇಳ್ಕೊಳ್ಳೋದಕ್ಕೆ ಬಂದಾಗ ಸರಿಸುಮಾರು ಆಲ್ರೆಡಿ ಅದು ಸೆಕೆಂಡ್ ಸ್ಟೇಜ್ ಅನ್ನು ಕ್ರಾಸ್ ಆಗೋಗಿರ್ತಕ್ಕಂಥ ಸಂಭವಗಳೇ ಹೆಚ್ಚು. ಯಾಕಪ್ಪ ಅಂತಂದ್ರೆ ಅದಕ್ಕಿರ್ತಕ್ಕಂಥ ಲಕ್ಷಣಗಳು ಏನಪ್ಪ ಅಂತಂದ್ರೆ ಪೋಸ್ಟ್ ಪಾಯಿಟಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ತನ್ನ ಸಂಗಾತಿಯೊಂದಿಗೆ ತಾನು ಲೈಂಗಿಕ ಕ್ರಿಯೆಯನ್ನು ಮಾಡಿದಾಗ ಅದಾದ ನಂತರ ಯಾವುದೇ ತರಹದ ನೋವಾಗಲಿ, ಯಾವುದೇ ತರಹದ ಒಂದು ಬೇರೆಯ ಜ್ವರ ಅಥವಾ ತನಗೆ ಏನೋ ತೊಂದರೆ ಇದೆ ಅಂತ ಹೇಳ್ಕೊಳ್ತಕ್ಕಂಥ ಯಾವುದೇ ಒಂದು ಸ್ವರೂಪಗಳೇ ಇರೋದಿಲ್ಲ. ಒಂದೇ ಒಂದು ಪ್ರೆಸೆಂಟೇಷನ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ರಕ್ತಸ್ರಾವ, ಅಂದ್ರೆ ಇನ್ ಬಿಟ್ವೀನ್ 2 menstrual cycles ಬ್ಲೀಡಿಂಗ್ ಇದೆ ಅಂತ ಹೇಳಿ. ಅಂದ್ರೆ ತಾನು ಋತುಚಕ್ರ 21 ದಿನದಿಂದ 28ನೇ ತಾರೀಕಿಗೆ ಪ್ರತಿ ತಿಂಗಳು ಆಗ್ತಾ ಇರತಕ್ಕಂಥ 2 ಋತುಚಕ್ರಗಳ ಮತ್ತೆ ಬ್ಲೀಡಿಂಗ್ ಆಗುತ್ತೆ ಅಂತಕ್ಕಂಥದ್ದೇ ಒಂದು ಸಿಂಪ್ಟಮ್ ಆಗಿರುತ್ತೆ. ಅದನ್ನು ಕೂಡ ಸಾಕಷ್ಟು ತಾಯಿಗಳು ಅದರ ಬಗ್ಗೆ ಕಾಳಜಿ ವಹಿಸಿರುವುದಿಲ್ಲ ಮತ್ತು ಅದೇನಂತ ದೊಡ್ಡ ತೊಂದರೆ ಅಲ್ಲ ಅಂತಕ್ಕಂಥದ್ರ ಬಗ್ಗೆ ಒಂದು ನೆಗ್ಲಿಜೆನ್ಸ್, ಅದು ಒಂದು ಪ್ರೆಸೆಂಟೇಷನ್ ಆತಂದ್ರೆ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಅತಿಯಾದ ವೈಟ್ ಡಿಸ್ಚಾರ್ಜ್, ಅಂದ್ರೆ ಬಿಳಿ ರಕ್ತಸ್ರಾವ, ಏನು ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ನಮಗೆ ತುಂಬಾ ಬೆಳಕು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಸಿಂಪ್ಟಮ್. ಆಮೇಲೆ ಕೆಲವರಿಗೆ ಆಲ್ರೆಡಿ 3rd ಸ್ಟೇಜ್ ಅಥವಾ 4th ಸ್ಟೇಜ್ ಬಂದಾಗ ಕಂಟಿನ್ಯೂಸ್ ಬ್ಲೀಡಿಂಗ್ ಇರ್ತದೆ. ಅಂದ್ರೆ ವಾರಕ್ಕೆ 2-3 ಸಲ ಆಗೋದು ಅಥವಾ ನಾನ್ ಸ್ಟಾಪ್ ಬ್ಲೀಡಿಂಗ್ ಆಗೋದು. ಅಂದ್ರೆ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಹಲವಾರು ಬೇರೆ ಕಾರಣಗಳು ಇರ್ತವೆ, ಬಟ್ ಇದು ಕೂಡ ಒಂದು ಲಕ್ಷಣ ಆಗ್ತಕ್ಕಂಥದ್ದು ಹೇಳ್ತೇನೆ. ಎಷ್ಟೊಂದು ತಾಯಂದ್ರು ಮಂತ್ಲಿ ನನಗೆ 2 ಸಲ ಬ್ಲೀಡಿಂಗ್ ಆಗ್ತದೆ, ಮಧ್ಯೆ ಬ್ಲೀಡಿಂಗ್ ಆಗ್ತದೆ, ಅಲ್ಲ ತಕ್ಷಣ ತಾವು ಭಯಪಡುವಂತ ಅವಶ್ಯಕತೆ ಇರೋದಿಲ್ಲ, ನನಗೆ ಕ್ಯಾನ್ಸರ್ ಇದೆಯಾ ಅಂತಕ್ಕಂಥದ್ದು. ಬಟ್ ಅಂತಹ ಮಹಿಳೆಯರು ಒಂದು ಡಾಕ್ಟರ್ ಅನ್ನ ಸಂದರ್ಶಿಸುವುದಕ್ಕೆ ಯಾವತ್ತೂ ಮಾಡಿಸ್ಕೊಳ್ಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವಾದ. ಸೊ ಈ ಸಿಂಪ್ಟಮ್ ಇರ್ತಕ್ಕಂಥವ್ರೆಲ್ಲರಿಗೂ ಈ ಒಂದು ಕಾಯಿಲೆ ಇರಬಹುದು ಅಂತಕ್ಕಂಥ ಒಂದು ಗುಣಲಕ್ಷಣ ಇರ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ಇದಕ್ಕೆ ಬೇಕಾಗಿರತಕ್ಕಂತಹ ಒಂದು ಯಾವ ರೀತಿಯ ಟೆಸ್ಟ್ ಅನ್ನು ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ನೋಡಿದಾಗ, ಇಂಪಾರ್ಟೆಂಟ್ ಟೆಸ್ಟ್ ನಲ್ಲಿ ನೋಡಿದಾಗ ಈಗ ಕೆಲವು ಪೇಷಂಟ್ಸ್ಗೆ ಯಾವುದೇ ತರಹದ ಸಿಂಪ್ಟಮ್ಸ್ ಇರೋದಿಲ್ಲ. ಅಂತವರಲ್ಲಿ ನಾವು ಒಂದು ವಯೋಮಾನದ ಗ್ರೂಪ್ ನಲ್ಲಿ ನಾವು ಯಾವ ರೀತಿಯಾಗಿ ಅದನ್ನ ಐಡೆಂಟಿಫೈ ಮಾಡಬಹುದು ಅಂತ ನೋಡಿದಾಗ ಕೆಲವೊಂದು ಟೆಸ್ಟ್ಗಳು ಇದೆ. ಅದರಲ್ಲಿ ಯಾವ್ಯಾವಪ್ಪ ಅಂತಂದ್ರೆ ಒಂದು ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅಂತ. ಪ್ಯಾಪ್ ಅಂತಕ್ಕಂಥದ್ದು ಒಂದು ಸ್ಟೇನ್ ನ ಹೆಸರು, ಪ್ಯಾಪಿಲಿಕ್ಯುಲರ್ ಸ್ಟೇನ್ ಅಂತಕ್ಕಂಥದ್ದು. ಈ ಟೆಸ್ಟ್ ಅನ್ನ ಒಂದು ಮಾಡಿದಾಗ ಕೂಡ ಈ ಒಂದು ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಇದೆ ಅಂತಕ್ಕಂಥದ್ದಾಗಲಿ ಅಥವಾ ಅದನ್ನು ಡಯಾಗ್ನೋಸ್ ಮಾಡ್ತಕ್ಕಂಥ ಒಂದು ಕಾರ್ಯವಿಧಾನ, ಒಂದು ಟೆಸ್ಟಿನ ಒಂದು ಒನ್ ಟೆಸ್ಟ್ ಅಂತಕ್ಕಂಥದ್ದು. ಇನ್ನೊಂದು ಟೆಸ್ಟ್ ಅನ್ನು ನಾವು ನೋಡಿದಾಗ ಒಂದು ಸರ್ವೈಕಲ್ ಬಯಾಪ್ಸಿ ಅಂತಕ್ಕಂಥದ್ದು, ಇನ್ನೊಂದು ಕಾಲ್ಪೋಸ್ಕೋಪಿಕ್ ಟೆಸ್ಟ್ ಅಂತಕ್ಕಂಥದ್ದು, ಅಂದ್ರೆ ಯೋನಿಯ ದೂರದರ್ಶಕ ಅಥವಾ ಯೋನಿಯ ದರ್ಶಕ ಯಂತ್ರ ಅಂತ ಹೇಳ್ತೇವೆ. ಅದರಲ್ಲಿ ಮೋಸ್ಟ್ ಪಾಪ್ಯುಲರ್ ಟೆಸ್ಟ್ ಯಾವ್ದಪ್ಪ ಅಂತಂದ್ರೆ ಈ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅಂತಕ್ಕಂಥದ್ದು. ಇಲ್ಲಿ ಈ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅನ್ನು ಮಾಡ್ತಕ್ಕಂಥ ಒಂದು ವಿಧಾನ ಮತ್ತು ಈ ಯಾವ ಏಜ್ ಗ್ರೂಪ್ಸ್ಗೆ ನಾವು ಈ ಟೆಸ್ಟ್ ಅನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ನನಗೆ ಸ್ವಲ್ಪ ಮಟ್ಟಿಗೆ ತಿಳಿಯುವ ರೀತಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಡಿಸೀಸ್ ನಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಆಲ್ರೆಡಿ ಈ ಒಂದು ಕಾಯಿಲೆ ತನ್ನ ಒಂದು 3ನೇ ಮತ್ತು 4ನೇ ಹಂತಕ್ಕೆ ಸ್ಟೇಜ್ ರೀಚ್ ಆಗಿರುವಾಗ ಈ ಯಾವ ಟೆಸ್ಟ್ಗಳು ಹೆಲ್ಪ್ ಆಗೋದೇ ಇಲ್ಲ. ಇದು ಒನ್ಲಿ ಏನಪ್ಪಾ ಅಂದ್ರೆ ಅರ್ಲಿ ಡಿಟೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಗೆ ಮಾತ್ರ ಇದು ಹೆಲ್ಪ್ ಆಗ್ತಕ್ಕಂಥದ್ದು. ಇದಾಗಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅರ್ಲಿ ಪ್ರಿವೆನ್ಷನ್ ಆಲ್ವೇಸ್ ಬೆಟರ್ ದನ್ ಕ್ಯೂರಿಂಗ್. ಮತ್ತೆ ನಾವು ಆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಹೆಚ್ಚಿನ ಮಟ್ಟದ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಂತ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಪ್ಯಾಪ್ಸ್ಮಿಯರ್ ಅನ್ನು ಮಾಡ್ತೇವೆ, ನಾವು ಯಾವ ರೀತಿಯ ಒಂದು ಭಯವನ್ನು ಇಟ್ಟುಕೊಳ್ಳದೆ ಡಾಕ್ಟರ್ ಅನ್ನು ಸಂದರ್ಶಿಸಿದಾಗ ಇದು ಒಂದು OPD ಪ್ರೊಸೀಜರ್. ಅಂದ್ರೆ ನಾವು ಬೆಳಗ್ಗೆ ಬಂದು ಡಾಕ್ಟರ್ ಅನ್ನು ಸಂದರ್ಶಿಸಿದಾಗ ಕೇವಲ ಒಂದು 5 ರಿಂದ 15 ನಿಮಿಷದಲ್ಲಿ ಈ ಟೆಸ್ಟ್ ಮುಗಿದೋಗ್ತದೆ. ಇದು ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದ್ರೆ ಗರ್ಭದ ಕಂಠದಿಂದ ಇದು ಸೈಟೋಬ್ರಷ್ ಅಂತ ಹೇಳ್ತೇವೆ. ಈ ಬ್ರಷ್ ಅನ್ನು ತೆಗೆದುಕೊಂಡ್ಬಿಟ್ಟು ಆ ಯೋನಿಯ ಸುತ್ತ ಭಾಗದಲ್ಲಿ ಸರ್ವೈಕಲ್ ರೀಜನ್ ಅಲ್ಲಿ ನಾವು ಅದನ್ನ ಬ್ರಷ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದು ಸೆಲ್ಸ್ ಅನ್ನ ತೆಗೆದುಕೊಂಡು ನಾವು ಟೆಸ್ಟಿಗೆ ಸಬ್ಜೆಕ್ಟ್ ಮಾಡ್ತೇವೆ ಒಂದು ರೀತಿಯಲ್ಲಿ. ಆದ್ರೆ ಇನ್ನೊಂದು ಟೆಸ್ಟ್ ಯಾವ್ದಪ್ಪ ಅಂತಂದ್ರೆ ನಾನು ಆಗಲೇ ಹೇಳಿದಾಗೆ ಸರ್ವೈಕಲ್ ಬಯಾಪ್ಸಿ. ಅಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿ ಡಿಸೀಸ್ ಬಂದ್ಬಿಟ್ಟಿರ್ತದೆ, ನಾವು ಗರ್ಭಕಂಠವನ್ನ ನೋಡಿದಾಗ ಅಲ್ಲಿ ಒಂದು ಅಲ್ಸರ್ ಆಗಿರ್ಬೋದು ಅಥವಾ ಯಾವುದೇ ತರದ ಒಂದು ಗ್ರೋತ್ ಇರ್ಬೋದು, ಅಂತ ಜಾಗದಿಂದ ಬಯಾಪ್ಸಿ ಅಂತಕ್ಕಂಥದ್ದು ಅಲ್ಲಿ ಒಂದು ಸಣ್ಣ ಚರ್ಮದ ತುಣುಕನ್ನು ತೆಗೆದುಕೊಂಡು ನಾವು ಟೆಸ್ಟಿಗೆ ಸಬ್ಜೆಕ್ಟ್ ಮಾಡ್ತೇವೆ. ಅದಾದ ನಂತರ ಇನ್ನೊಂದು ಯಾವ್ದಾದ್ರು ನಾನ್ ಇನ್ವೇಸಿವ್ ಟೆಸ್ಟ್ ಇದೆಯಾ ಅಂತಕ್ಕಂಥದ್ದು ನೋಡಿದಾಗ, ನಾನ್ ಇನ್ವೇಸಿವ್ ಅಂದ್ರೆ ಯಾವುದೇ ರೀತಿಯ ಒಂದು ಈ ರೀತಿಯ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳೋದ್ರೆ, ಬಯಾಪ್ಸಿ ಅನ್ನು ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ತಕ್ಕಂಥದ್ದು ಏನಂದ್ರೆ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಟೆಸ್ಟ್ ಅಂತ ಹೇಳಿ, ಅಂದ್ರೆ PCR ಟೆಸ್ಟ್. ನಾವು ಯಾವ ರೀತಿಯಾಗಿ HIV ಟೆಸ್ಟ್ ಅನ್ನ ರಕ್ತವನ್ನ ತೆಗೆದುಕೊಂಡು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತೀವೋ ಆ ಒಂದು ವಿಧಾನಕ್ಕೆ HPV ಟೆಸ್ಟ್ ಅಂತ ಹೇಳ್ತೇವೆ. ಇಲ್ಲಿ ಪ್ಯಾಪ್ಸ್ಮಿಯರ್ ತಾವು ಯಾವ ರೀತಿಯ ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದಕ್ಕಾಗಿ ನಾನು ಒಂದು ಚಿತ್ರವನ್ನ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಗರ್ಭಕಂಠದ ಜಾಗದಿಂದ ಈ ಒಂದು ಸ್ಮಿಯರ್ ಟೆಸ್ಟ್ ಅನ್ನು ಮಾಡ್ತೇವೆ. ನೆಕ್ಸ್ಟ್, ಈಗ ಸರ್ವೈಕಲ್ ಕ್ಯಾನ್ಸರ್ ನಲ್ಲಿ ನಾವು ಯಾವ ಏಜ್ ನಲ್ಲಿ ನಾವು ಇದನ್ನ ಸಬ್ಜೆಕ್ಟ್ ಮಾಡಬೇಕು ಈ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳೋದಕ್ಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ 18 ಒಂದು ಮ್ಯಾರಿಟಲ್ ಲೈಫ್ ಸ್ಟಾರ್ಟ್ ಆಗಿರ್ತಕ್ಕಂಥ ಏಜ್. ಅದಕ್ಕಿಂತ ಪೂರ್ವದಲ್ಲಿ ಯಾವುದೇ ತರಹದ ಟೆಸ್ಟ್ಗಳನ್ನ ಅವಶ್ಯಕತೆ ಇರುವುದಿಲ್ಲ. ಅಂತಹ ಏಜ್ ಗ್ರೂಪ್ ನಲ್ಲಿ ಇವಾಗ ಪ್ರಿವೆಂಟಿವ್ ಮೆಥಡ್ ಆಗಿ ವ್ಯಾಕ್ಸಿನ್ ಬಂದಿದೆ. ಅದ್ರ ಬಗ್ಗೆ ನಾನು ಇಲ್ಲ ಸ್ವಲ್ಪ ಸಂದರ್ಭದಲ್ಲಿ ಮಾತನಾಡ್ತೇನೆ. ಆದ್ರೆ ಯಾರು ಸೆಕ್ಷುವಲ್ ಲೈಫ್ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ ಅಂತವರು 21 ಇಂದ 29 ಇಯರ್ಸ್ ಏಜ್ ಗ್ರೂಪ್ ನಲ್ಲಿ ಇರ್ತಕ್ಕಂಥ ಮಹಿಳೆಯರು ಈ ಒಂದು ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬಹುದು. ಎಷ್ಟು ಸಲ ಮಾಡಿಸ್ಕೋಬೇಕಾಗ್ತದೆ ಈ ಟೆಸ್ಟ್ ಅಂತ ನೋಡಿದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ಟೆಸ್ಟ್ ಅನ್ನ ಮಾಡಿಸ್ಕೋಬಹುದು. ಹಾಗಂದ್ರೆ ನಾವು ಪ್ರತಿ ಎಲ್ಲಾ ಹೆಣ್ಮಕ್ಳು ಈ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕಾ ಅಂತಕ್ಕಂಥದ್ದನ್ನ ಒಂದು ಕ್ವಶನ್ ರೈಸ್ ಆದಾಗ, ಇಲ್ಲ, ಹೈ ರಿಸ್ಕ್ ಗ್ರೂಪ್ ಆಫ್ ವುಮೆನ್ಸ್ ಅಂದ್ರೆ ಯಾರು ನಾನು ಈಗ ಆಲ್ರೆಡಿ ಹಿಂದಿನ ಯಾವ ಕಾರಣಗಳಿಂದ ಈ ಕಾಯಿಲೆ ಬರ್ಬೋದು ಅಂತ ಹೇಳಿದ್ನಲ್ಲ ಅಂತವರೆಲ್ಲರೂ ಹೈ ರಿಸ್ಕ್ ಗ್ರೂಪ್ ನಲ್ಲಿ ಬರ್ತಾರೆ. ಅಂತವರು ಈ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬಹುದು. ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ಕರೆಕ್ಟ್ ಏಜ್ ಆಫ್ ಗೆಟಿಂಗ್ ಡನ್ ದಿಸ್ ಟೆಸ್ಟ್ ಇಸ್ ಈ ಏಜ್. ಯಾರು ಆಲ್ರೆಡಿ ತಮ್ಮ ವೈವಾಹಿಕ ಜೀವನವನ್ನ 10 ರಿಂದ 15 ವರ್ಷ ಆಲ್ರೆಡಿ ಕಳೆದಿರ್ತಾರೆ ಅಂತವರು ಈ ಟೆಸ್ಟ್ ಅನ್ನು ಮಾಡಿಸ್ಕೊಳ್ಳೋದಕ್ಕೆ ಪ್ರಬುದ್ಧವಾದ ಒಂದು ವಯಸ್ಸು. ಯಾಕಪ್ಪ ಅಂತಂದ್ರೆ ಈ ಕಾಯಿಲೆ ಸ್ವರೂಪ ಸಾಕಷ್ಟು ಹೆಣ್ಮಕ್ಳಿಗೆ ಕಾಣ್ತಕ್ಕಂಥ ವಯಸ್ಸು 35 ರಿಂದ 45 ವಯೋಮಾನದವರು ಈ ಕಾಯಿಲೆಗೆ ತುತ್ತಾಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಆವಾಗ ಈ 30 ಇಂದ 65 ಏಜ್ ಗ್ರೂಪ್ನವರು ಈ ಕಾಯಿಲೆಯ ಒಂದು ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬಹುದು. ಅದು ಹೇಗೆ ಅಂತಂದ್ರೆ ಯಾರು ನೋಟಿಸ್ ಅಂದ್ರೆ ಯಾವುದೇ ತರಹದ ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಇರ್ತಕ್ಕಂಥವ್ರು ಪ್ರತಿ 3 ವರ್ಷಕ್ಕೊಮ್ಮೆ ಈ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬಹುದು. ಒಂದು ಸಲ ಟೆಸ್ಟ್ ನೆಗೆಟಿವ್ ಬಂದಾದ ನಂತರ ಪ್ರತಿ 5 ವರ್ಷಕ್ಕೊಮ್ಮೆ ಕೂಡ ಮಾಡಿಸ್ಕೊಳ್ಬಹುದು. ಈ ಪ್ರತಿ 5 ವರ್ಷಕ್ಕೊಮ್ಮೆ ಈ ಟೆಸ್ಟ್ ಅನ್ನು ಮಾಡಿಸ್ಕೊಳ್ತಕ್ಕಂಥವ್ರು ಜೊತೆಗೆ HPV ಅಂದ್ರೆ ನಾನು ಆಗಲೇ ಹೇಳಿದಾಗೆ ಇನ್ನೊಂದು ಬ್ಲಡ್ ಟೆಸ್ಟ್ ಏನಿದೆ ನಾವು PCR ಟೆಸ್ಟ್ ಅದನ್ನು ಕೂಡ ಕ್ಲಬ್ ಮಾಡ್ಕೊಂಡಾಗ ಪ್ರತಿ 5 ವರ್ಷಕ್ಕೊಮ್ಮೆ ಈ ಟೆಸ್ಟ್ ಅನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸಾಕಷ್ಟು ಸೇಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆಗಲೇ ಹೇಳಿದಾಗೆ 35 ರಿಂದ 44 ವಯಸ್ಸಿನ ವಯೋಮಾನದ ಎಲ್ಲ ಹೆಣ್ಣು ಮಕ್ಕಳು ಈ ಟೆಸ್ಟ್ ಅನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾನು ಆಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ಸರಿಸುಮಾರು ಪ್ರತಿ ವರ್ಷ 75 ರಿಂದ 80 ಸಾವಿರ ಮಹಿಳೆಗಳು, ಅಂದ್ರೆ ನಾನು ಈಗ ಹೇಳ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಈಗ ಆಲ್ರೆಡಿ 5 ವರ್ಷದ ಹಿಂದಿನ ಸ್ಟ್ಯಾಟಿಸ್ಟಿಕ್ಸ್, ಹೊಸ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಇನ್ನು ಬಿಡುಗಡೆ ಆಗಬೇಕಾಗಿದೆ. ಅಂತಹ 75 ಸಾವಿರ ಹೆಣ್ಣು ಮಕ್ಕಳ ಒಂದು ಜೀವ ಉಳಿಲಿಕ್ಕೆ ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು ಎಂತ ಅಂತಂದ್ರೆ ನಾವು ಪ್ರಿವೆಂಟಿವ್ ಆಗಿ ಈ ಟೆಸ್ಟ್ ಅನ್ನು ಅತಿ ಹೆಚ್ಚು ಜನರಲ್ಲಿ ಮಾಡಿದಾಗ ಈ ಟೆಸ್ಟ್ ಬೇಗನೆ ಗೊತ್ತಾಗ್ತದೆ.
ಮತ್ತು ಅರ್ಲಿ ವಿಷನ್ಸ್ ಅಲ್ಲಿ ಬಹಳ ಸಿಂಪಲ್ ಇರ್ತದೆ ಟ್ರೀಟ್ಮೆಂಟ್. ಕೇವಲ ಗರ್ಭಾಶಯವನ್ನು ತೆಗೆಸಿಕೊಂಡ್ರೆ ಸಾಕು, ಈ ಕಾಯಿಲೆಯಿಂದ ಪೂರ್ತಿಯಾಗಿ ವಿಮುಕ್ತರಾಗಿರುತ್ತದೆ. ಅದೇ ಲೇಟರ್ ಸ್ಟೇಜ್ ನಲ್ಲಿ ಎಲ್ಲಿ ಸರ್ಜರಿಯನ್ನು ಮಾಡಬೇಕಾಗ್ತದೆ, ಮತ್ತೆ ಅಲ್ಲಿ ರೇಡಿಯೋಥೆರಪಿಯನ್ನು ಕೊಡಬೇಕಾಗ್ತದೆ, ಜೊತೆಗೆ ಕೀಮೋಥೆರಪಿಯನ್ನು ಕೂಡ ಕೊಡಬೇಕಾಗ್ತದೆ. ಅಂತ ಸ್ಟೇಜ್ ಸಮಯದಲ್ಲಿ ಅತಿ ಹೆಚ್ಚಿನ ಹಣ ಒಂದು ವ್ಯಯ ಆಗುವುದರ ಜೊತೆಗೆ ಹೆಲ್ತ್ ಕೂಡ ನಾವು 5 years ಸರ್ವೈವಲ್ ರೇಟ್ಸ್ ಈ ಒಂದು ಅರ್ಲಿ ಸ್ಟೇಜ್ ಅಲ್ಲಿ ನಾವು ಮಾಡ್ತಕ್ಕಂಥ ಇದಕ್ಕೆ ಸರಿಸಮಾನ ಅಲ್ಲ. ನೆಕ್ಸ್ಟ್ ಇದು ಯಾವ ರೀತಿಯಾಗಿ ಪ್ಯಾಪ್ಸ್ಮಿಯರ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಒಂದು ಸಣ್ಣ ಒಂದು ಇದು. ಹಾಗಿದ್ರೆ ನಾವು ಈ ಟೆಸ್ಟ್ ಅನ್ನ ಯಾವಾಗ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಒಂದು ಕುತೂಹಲಕಾರಿ ಟೈಮ್. ಅಂದ್ರೆ ಇವಾಗ ಕ್ವಶನ್ ರೈಸ್ ಆಗ್ತದೆ. ಋತುಸ್ರಾವ ಇನ್ನು 1 ವಾರದ ಮುಂಚೆ ಅಥವಾ ಋತುಸ್ರಾವ ಆಗಿದ 1 ವಾರದ ನಂತರ. ಯಾಕಂದ್ರೆ ಋತುಸ್ರಾವ ಆಗ್ತಿರ್ಬೇಕಾದ್ರೆ ಆ ಯೋನಿಯ ನಾವು ಅಲ್ಲಿ ಸರ್ವೈಕಲ್ ಸೆಲ್ಸ್ ನ ತೆಗೆದುಕೊಂಡು ಹೋದಾಗ ಬ್ಲಡ್ ಮಿಕ್ಸ್ಡ್ ಸ್ಟೇನ್ ಬರೋದ್ರಿಂದ ಋತುಚಕ್ರ ಇರಬಾರ್ದು. ಅಂದ್ರೆ ಋತುಚಕ್ರ ಆಗುವುದಕ್ಕೆ 1 ವಾರದ ಮುಂಚೆ ಮತ್ತು 1 ವಾರದ ನಂತರ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಸೂಕ್ತವಾದ ಸಮಯ. ಅದನ್ನು ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಯಾವ ರೀತಿಯ ಒಂದು ಟೈಮ್ನಲ್ಲಿ ಮಾಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ನೋಡಿದಾಗ, ಒಂದು ಆ 2 ಅಥವಾ 3 ದಿನದ ಮುಂಚೆ ನಾವು ಯಾವುದೇ ರೀತಿಯ ಸೆಕ್ಷುವಲ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿರಬಾರ್ದು, ಸಂಭೋಗ ಕ್ರಿಯೆಯನ್ನು ಮಾಡಿರಬಾರ್ದು ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಆಗಿರ್ತದೆ. ಮತ್ತು ನಾವು ಆ ಟೆಸ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಯಾವುದೇ ತರಹದ ಡಿಯೋಡರೆಂಟ್ ಆಗಲಿ ಮತ್ತು ಆ ಯೋನಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಯಾವುದೇ ಒಂದು ವೆಜೈನಲ್ ಕ್ರೀಮ್ಸ್ ಆಗಲಿ ಅಥವಾ ಅದಕ್ಕೆ ಹೊರಗಡೆ ಇಟ್ಕೊಳ್ತಕ್ಕಂಥ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ಅನ್ನಾಗಲಿ ನಾವು ಯೂಸ್ ಮಾಡಿರಬಾರ್ದು. ನೆಕ್ಸ್ಟ್ ಸ್ಲೈಡ್. ಇದು ಒಂದು ಆ ಟೆಸ್ಟ್ ಮಾಡ್ತಕ್ಕಂಥ ವಿಧಾನ. ಇಲ್ಲಿ ಮಹಿಳೆ ಮಲಗಿಕೊಂಡಿರ್ತಾರೆ, ಕರವಸ್ತ್ರದಿಂದ ನಾವು ಈ ರೀತಿಯಾಗಿ ಮುಚ್ಚಿರ್ತೇವೆ, ಅಲ್ಲಿ ಕೂತ್ಕೊಂಡು ಈ ಒಂದು ಸ್ಪೆಕ್ಯುಲಮ್ ಅನ್ನ ಯೂಸ್ ಮಾಡಿ ನಾವು ಸ್ಮಿಯರ್ ಅನ್ನು ತೆಗೆದುಕೊಳ್ತೇವೆ. ಇದು ಆಕ್ಚುಯಲ್ ಮೆಥಡ್. ಇದು ಹತ್ತಿರದ ಚಿತ್ರದಿಂದ ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ಇದು ಗರ್ಭದ ಕಂಠ. ಇದು ಯೂಸ್ ಮಾಡ್ತಕ್ಕಂಥ ಸೈಟೋ ಬ್ರಷ್ ಅಂತ ಹೇಳ್ತೇವೆ. ಆ ಬ್ರಷ್ ಅನ್ನು ನಾವು ಅಲ್ಲಿ ತಿರುಗಿಸಿದಾಗ ಅದಕ್ಕೆ ಸೆಲ್ಸ್ ಗಳು ಅಂಟಿಕೊಂಡಿರ್ತವೆ. ಇದು ಯೂಸ್ ಮಾಡ್ತಕ್ಕಂಥ ಅದು ಬ್ರಷ್. ಇದು ಎಕ್ಟೋ ಸರ್ವಿಕ್ಸ್. ಗರ್ಭಕಂಠದಲ್ಲಿ 2 ಪಾರ್ಟ್ ಇರ್ತದೆ. ನನ್ನ ಅನಾಟಮಿಯಲ್ಲಿ ನಾನು ಮೊದಲೇ ತಿಳಿಸಿದಾಗೆ ಹೊರಗಡೆ ಇರ್ತಕ್ಕಂಥದ್ದು ಎಕ್ಟೋ ಸರ್ವಿಕ್ಸ್ ಅಂತೇವೆ, ಒಳಗಡೆ ಇರ್ತಕ್ಕಂಥದ್ದು ಎಂಡೋ ಸರ್ವಿಕ್ಸ್ ಅಂತೇವೆ. ಆ ಎಕ್ಟೋ ಸರ್ವಿಕ್ಸ್ ಮತ್ತು ಎಂಡೋ ಸರ್ವಿಕ್ಸ್ ನ ಎರಡನ್ನೂ ಯೂಸ್ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಇದು. ಆ ರೀತಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಸೆಲ್ಸ್ ನ ಈ ಸ್ಲೈಡ್ ಮೇಲೆ ನಾವು ತಿರುಗಿಸಿದಾಗ ಸೆಲ್ಸ್ ತಾನೇ ಅದ್ರ ಮೇಲೆ ಬೀಳ್ತದೆ. ಇವೆಲ್ಲವೂ ಸೂಕ್ಷ್ಮವಾದ ಸೆಲ್ಸ್ ಇರ್ತವೆ. ನನ್ನ ಕಣ್ಣಿಗೂ ನಾನು ಮಾಡ್ತಿರೋವಾಗ ಕಾಣಿಸ್ತಾ ಇರೋದಿಲ್ಲ. ಆ ರೀತಿಯಾಗಿ ತೆಗೆದುಕೊಂಡಿರ್ತಕ್ಕಂಥ ಇನ್ನೊಂದು ಏನಪ್ಪಾ ಅಂತಂದ್ರೆ ಅದು ಒಂದು ಮೆಥಡ್. ಸ್ಲೈಡ್ ಮೆಥಡ್ ಅಂತಕ್ಕಂಥದ್ದು ಒಂದು ಪ್ಯಾಪ್ಸ್ಮಿಯರ್ ಮಾಡ್ತಕ್ಕಂಥ ಒಂದು ವಿಧಾನ. ಇನ್ನೊಂದು ವಿಧಾನ ಏನಿದೆ ಅಂದ್ರೆ ಲಿಕ್ವಿಡ್ ಪ್ಯಾಪ್ಸ್ಮಿಯರ್ ಅಂತಕ್ಕಂಥ. ಸ್ಲೈಡ್ಸ್ ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸಾಕಷ್ಟು ಸಮಯದಲ್ಲಿ ನಾವು ಬಿಸಿ ಇದ್ದಾಗ ಅಥವಾ ಸೆಲ್ಸ್ ಕಡಿಮೆ ಬ್ರಷ್ನಲ್ಲಿ ಅಂಟಿಕೊಂಡಿರುವಾಗ ಫೇಲ್ಯೂರ್ ಆಫ್ ದ ಟೆಸ್ಟ್ ವಿಲ್ ಬಿ ಮೋರ್. ಅಂದ್ರೆ ಅಥವಾ ಡ್ರೈ ಸ್ಮಿಯರ್ ಆಗ್ಬೋದು. ನಾವು ಸೆಲ್ಸ್ ನ ತೆಗೆದುಕೊಂಡು ಆ ಸ್ಲೈಡ್ಸ್ ಮೇಲೆ ಹಾಕುವಷ್ಟೊತ್ತಿಗೆ ಆ ಸೆಲ್ಸ್ ಡ್ರೈ ಆಗಿ ಅದು ಫಿಕ್ಸ್ ಆಗೋದಕ್ಕಿಂತ ಮುಂಚೆನೇ ಸೆಲ್ಸ್ ಸತ್ತೋಗ್ಬಿಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ನಾವು ಇಂಟರ್ಪ್ರಿಟೇಷನ್ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಕೊಡೋದು ಬರ್ತಾ ಇರೋದಿಲ್ಲ. ಈ ಒಂದು ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ ಈ ಒಂದು ಟೆಸ್ಟ್ ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಬಟ್ ಆದ್ರೆ ಈ ಟೆಸ್ಟ್ ಲ್ಯಾಬ್ ಟೆಸ್ಟ್ ನಲ್ಲಿ ಕಾಸ್ಟ್ ವೈಸ್ ನೋಡಿದಾಗ ತುಂಬಾ ಕಡಿಮೆ ಹಣ ವ್ಯಯ ಆಗಿರ್ತಕ್ಕಂಥದ್ದು. 600 ರಿಂದ 800 ರೂಪಾಯಿವರೆಗೆ ಈ ಟೆಸ್ಟ್ ಮುಗಿದೋಗ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಲಿಕ್ವಿಡ್ ಪ್ಯಾಪ್ಸ್ಮಿಯರ್ ಏನಿದೆ, ಇದು ಏನಪ್ಪಾ ಅಂತಂದ್ರೆ ನಾವು ಬ್ರಷ್ ನ ಸೆಲ್ಸ್ ತೆಗೆದುಕೊಂಡ ತಕ್ಷಣನೇ ಒಂದು ಲಿಕ್ವಿಡ್ ಇರ್ತದೆ ರೆಡಿ ಬಾಟಲ್ ಇರತಕ್ಕಂಥ ಲಿಕ್ವಿಡ್. ಅದರಲ್ಲಿ ಆ ಬ್ರಷ್ ನ ಇಟ್ಬಿಟ್ಟು ತಿರುಗಿಸಿದಾಗ ಆ ಸೆಲ್ಸ್ ಗಳಲ್ಲೂ ಆ ಲಿಕ್ವಿಡ್ ನಲ್ಲಿ ಸೆಟಲ್ ಆಗ್ತದೆ. ಆ ಟೆಸ್ಟ್ ಟ್ಯೂಬ್ ನ ಅಂದ್ರೆ ಆ ಲಿಕ್ವಿಡ್ ಅನ್ನು ನಾವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಗೆ ಸಬ್ಜೆಕ್ಟ್ ಮಾಡ್ತೇವೆ. ಈ ರೀತಿಯಾಗಿ ಅದೇ ಕೆಲಸ ದಿಸ್ ಇಸ್ ಕಾಲ್ಡ್ ಸೈಟಾಲಜಿ ಜಾರ್ ಅಂತ ಹೇಳ್ತೇವೆ. ಇದರೊಳಗೆ ರೆಡಿ ಲಿಕ್ವಿಡ್ ಇರ್ತದೆ. ನಾವು ಸ್ಲೈಡ್ಸ್ ಮತ್ತು ತಗೊಂಡಿದ್ನಲ್ಲ ಆ ಸ್ಲೈಡ್ಸ್ ನ ಇಟ್ಬಿಟ್ಟು ನಾವು ಲ್ಯಾಬ್ ಕಂಟೈನರ್ ಕ್ಲೋಸ್ ಮಾಡಿ ಟೆಸ್ಟ್ ಕಳಿಸ್ತಕ್ಕಂಥ ಒಂದು ವಿಧಾನ. ಪ್ಯಾಪ್ನಿಕುಲರ್ ಸ್ಟೇನ್, ನಾನು ಹಾಗೆ ಈ ಹೆಸರು ಹೇಳಿದಾಗೆ ಪ್ಯಾಪ್ಸ್ಮಿಯರ್ ಅಂತಕ್ಕಂಥದ್ದು. ದಿಸ್ ಇಸ್ ಪ್ಯಾಪ್ನಿಕುಲರ್ ಸ್ಟೇನ್ ಇಂದ ಈ ಸ್ಲೈಡ್ಸ್ ನ ನಾವು ಸ್ಟೇನ್ ಮಾಡಿದ್ದೇವೆ. ಈಗ ಇದನ್ನ ಯಂತ್ರದಿಂದ ನೋಡಿದಾಗ ಆ ಸೆಲ್ಸ್ ನ ಪೆಥಾಲಜಿಸ್ಟ್ ಅವರು ಇದನ್ನ ರಿಪೋರ್ಟ್ ಕೊಡ್ತಾರೆ. ಈ ರೀತಿಯಾಗಿ ಸೆಲ್ಸ್ ಕಾಣುತ್ತೆ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಅದ್ರ ಡೀಟೇಲ್ ಪಾರ್ಟ್ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಓಕೆ, ಆಫ್ಟರ್ ದ ಟೆಸ್ಟ್ ರಿಪೋರ್ಟ್ ಸಿಗುತ್ತೆ. ಆ ರಿಪೋರ್ಟ್ ತಾವು ಕೂಡ ಎಷ್ಟೊಂದು ಸಲ ಓದ್ಬೋದು. ಒಂದು ಈ ಒಂದು ಟೆಸ್ಟ್ ಮಾಡಿದಾಗ ಏನಾದರೂ ತೊಂದರೆಗಳಾಗ್ತಾವ ಅಂತಕ್ಕಂಥದ್ದು ನಿಮ್ಮಲ್ಲಿ ಅನುಮಾನ ಇರ್ತದೆ. ಹೌದು, ಸ್ವಲ್ಪ ಮಟ್ಟದ ತೊಂದರೆಗಳು ಇರ್ತದೆ. ಅಂದ್ರೆ ಯಾವುದೇ ತರಹದ ಭಯ ಪಡುವಂತ ತೊಂದರೆಗಳು ಇರೋದಿಲ್ಲ. ಯಾವುವು ಅಂತಂದ್ರೆ
ಆ ಟೆಸ್ಟ್ ಮಾಡಿದಾಗ ಸ್ವಲ್ಪ ಅಮೌಂಟ್ ಆಫ್ ಬ್ಲೀಡಿಂಗ್ ಆಗ್ತದೆ, ಸ್ವಲ್ಪ ಮಟ್ಟಿಗೆ ರಕ್ತಸ್ರಾವ ಆಗ್ಬೋದು. ಯಾಕಂದ್ರೆ ಆ ಬ್ರಷ್ ಅನ್ನು ತಿರುಗಿಸಿದಾಗ ಸ್ವಲ್ಪ ಮಟ್ಟಿಗೆ ಬ್ಲೀಡಿಂಗ್ ಆಗ್ಬೋದು. ಅದಕ್ಕೆ ಯಾವುದೇ ತರದ್ದು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಈ ಟೆಸ್ಟ್ ಮಾಡಿದಾಗ ನಾವು ಪ್ರಿಕಾಷನರಿ ಆಗಿ ಮಿನಿಮಮ್ 2 to 3 days ಯಾವುದೇ ತರದ ಒಂದು ಸೆಕ್ಷುವಲ್ ಆಕ್ಟಿವಿಟೀಸ್ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಯಾಕಂದ್ರೆ ಆ ಬ್ರಷ್ ಅಲ್ಲಿ ಆ ಒಂದು ಯೋನಿಯ ಒಂದು ಸರ್ವೈಕಲ್ ಗರ್ಭಕಂಠದ ಮೇಲೆ ನಾವು ಅದನ್ನು ಉಜ್ಜಿದಾಗ ಅಲ್ಲಿ ಸಣ್ಣ ರೀತಿಯ ಮೈಕ್ರೋಸ್ಕೋಪಿಕ್ ಗಾಯಗಳಾಗಿರ್ತವೆ, ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ನಾನು ಹಾಗೆ ಹೇಳಿದಾಗೆ ಕನ್ವೆನ್ಷನಲ್ ಪ್ಯಾಪ್ ಸ್ಮಿಯರ್ನಿಂದ ಹಣ ಎಷ್ಟಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೇವೆ. ಅದೇ PCR ಟೆಸ್ಟ್ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ದಟ್ ಇಸ್ 1300 ಇಂದ 1500 rupees ತನಕ ಎಕ್ಸ್ಪೆನ್ಸಿವ್ ಇರುತ್ತೆ. ಪ್ಯಾಪ್ ಸ್ಮಿಯರ್ ರಿಪೋರ್ಟ್ ಯಾವ ರೀತಿಯಾಗಿ ಕೊಡ್ತಾರೆ ಪೆಥಾಲಜಿಸ್ಟ್ ಅಂತಂದ್ರೆ, ಇಟ್ಸ್ ನಾರ್ಮಲ್ ಅಂತಂದ್ರೆ ಒಂದು ನೆಗೆಟಿವ್ ಟೆಸ್ಟ್ ಅಂತ ಹೇಳ್ತೇವೆ. ನೆಗೆಟಿವ್ ಫಾರ್ ಮ್ಯಾಲಿಗ್ನೆನ್ಸಿ ಆರ್ ಇನ್ಫ್ಲಮೇಟರಿ ಚೇಂಜಸ್ ಅಂತ ಹೇಳಿ ಕೊಡ್ತಾರೆ. ಮತ್ತೆ ಅಬ್ನಾರ್ಮಲ್. ಈ ಸಭೆಗೆ ನಮ್ಮ ನಿಮ್ಮೆಲ್ಲರ ಆರೋಗ್ಯ ದೇವರಾಗಿರ್ತಕ್ಕಂಥ ನರ್ಸಿಂಗ್ ಗೆಳೆಯ ರಾಮಕೃಷ್ಣ ಗುರುಗಳು ಈ ಸಭೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಮಠದ ವತಿಯಿಂದ ಮತ್ತು ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಅವರು ಸಭೆಗೆ ಆಗಮಿಸಿ ಆಸೀನರಾಗಬೇಕೆಂದು ಪ್ರಾರ್ಥನೆ. ನಾನು ಹಾಗೆ ಹೇಳಿದಾಗೆ ಇದು ನಾರ್ಮಲ್ ಅಥವಾ ನೆಗೆಟಿವ್ ಫಾರ್ ಮ್ಯಾಲಿಗ್ನೆನ್ಸಿ ಅಂತಕ್ಕಂಥ ರಿಪೋರ್ಟ್. ನಾರ್ಮಲ್ ಮತ್ತು ನೆಗೆಟಿವ್ ಫಾರ್ ಮ್ಯಾಲಿಗ್ನೆನ್ಸಿ ಅಂದ ತಕ್ಷಣ ಆ ಒಂದು ಸೆಲ್ಸ್ ನಲ್ಲಿ ಯಾವುದೇ ರೀತಿಯ ಮ್ಯಾಲಿಗ್ನೆನ್ಸಿ ಚೇಂಜಸ್ ಇಲ್ಲ, ನಾವು ಟೆಸ್ಟ್ ನಾರ್ಮಲ್ ಅಂತಕ್ಕಂಥದ್ದು ಒಂದು. ಅಬ್ನಾರ್ಮಲ್ ಅಂತಕ್ಕಂಥದ್ದು ಒಂದು ಕೊಟ್ಟಿರ್ತಾರೆ. ಅಬ್ನಾರ್ಮಲ್ ಅಂತ ಒಂದೇ ಒಂದು ಇಂಟರ್ಪ್ರಿಟೇಷನ್ ಕೊಟ್ಟಿರ್ತಾರ ಅಂತಕ್ಕಂಥ ಕ್ವಶನ್ ಯಾರಿದ್ದಾರೆ ಇಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಅಡಿಷನಲ್ ಆಗಿ ಹ್ಯೂಮನ್ ಪ್ಯಾಪಿಲೋಮಾ ಟೆಸ್ಟ್ ಪಾಸಿಟಿವ್ ಆರ್ ನೆಗೆಟಿವ್ ಅಥವಾ ಆ ಸೆಲ್ಸ್ ನಲ್ಲಿ ಇದು ಆಲ್ರೆಡಿ CIN ಚೇಂಜಸ್ ಅಂದ್ರೆ ಕಾರ್ಸಿನೋಮಾ ಇಂಟರ್ ಎಪಿಥೆಲಿಯಲ್ ಚೇಂಜಸ್ ಅಂತ ಹೇಳಿ, ಅಂದ್ರೆ ಸೂಕ್ಷ್ಮವಾದ ಬದಲಾವಣೆ ಈ ಸೆಲ್ಸ್ ಅಲ್ಲಿ ಕಾಣಿಸ್ತಾ ಇದ್ದಾವೆ. ಆಲ್ರೆಡಿ ಮಲ್ಟಿಪ್ಲಿಕೇಶನ್ ಇದೆ. CIN ಒಳಗೆ ಕ್ಲಾಸಿಫಿಕೇಶನ್ ಇರ್ತದೆ. ದಟ್ ಇಸ್ 1, 2, 3 ಅಂತಕ್ಕಂಥದ್ದು. ಆ ಒಂದು ಇದಕ್ಕೆ ನಾನು ಡೀಟೇಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದು ಒಂದು ರೀತಿಯ ಟೆಸ್ಟ್ ಆಗಿದ್ರೆ ಅದು ನಾನು ಹೇಳಿದಾಗೆ ಸಾಕಷ್ಟು ಮಹಿಳೆಯರಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಬಟ್ ಅಲ್ಲಿ ನಾವೇನ್ ಮಾಡಿರ್ತೀವಪ್ಪ ಅಂದ್ರೆ ಸ್ಕ್ರೀನಿಂಗ್ ಟೆಸ್ಟ್. ಅಂದ್ರೆ ನನಗೆ ಆ ಮಹಿಳೆಗೆ ಆ ಒಂದು ಕ್ಯಾನ್ಸರ್ ಅಂದ್ರೆ ಪ್ರೀ ಕ್ಯಾನ್ಸರ್, ನಾಟ್ ಕ್ಯಾನ್ಸರ್, ಪ್ರೀ ಕ್ಯಾನ್ಸರ್ ಅಂತ ಹೇಳ್ತೇವೆ. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಸರ್ವೈಕಲ್ ಇಂಟ್ರಾಎಪಿಥೆಲಿಯಲ್ ನಿಯೋಪ್ಲಾಸ್ಮ್. ಪ್ರೀ ಕ್ಯಾನ್ಸರ್ಸ್ ಸಿಂಪ್ಟಮ್ಸ್ ಅಥವಾ ನಮ್ಮಲ್ಲಿ ಆ ರೀತಿಯ ಒಂದು ನಮ್ಮ ಗರ್ಭಕಂಠದಲ್ಲಿ ಆ ರೀತಿಯ ಬದಲಾವಣೆ ಇವೆಯೋ ಇಲ್ಲವೋ ಅಂತಕ್ಕಂಥ ತಿಳಿದುಕೊಳ್ಳೋಕೆ ಮಾಡ್ತಕ್ಕಂಥದ್ದು ಪ್ಯಾಪ್ ಸ್ಮಿಯರ್ ಟೆಸ್ಟ್. ಆದರೆ ನಾವು ಆಲ್ರೆಡಿ ನಾನೇ ಆಗಲೇ ಹೇಳಿದಾಗ ಇನ್ನೊಂದು ಯೋನಿಯ ಅಥವಾ ಸರ್ವೈಕಲ್ ದೂರದರ್ಶಕ ಯಂತ್ರದಿಂದ ಕಾರ್ಪೋಸ್ಕೋಪಿಕಲಿ ನಾವು ಎಕ್ಸಾಮಿನ್ ಮಾಡಿದಾಗ ಅಬ್ನಾರ್ಮಲ್ ಏರಿಯಾದಿಂದ ಬಯಾಪ್ಸಿಗಳನ್ನು ತೆಗೆದುಕೊಂಡರೆ ಮತ್ತು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕೇಸಸ್ ನಾನು ಹೇಳಿದಾಗೆ ಸೆಕೆಂಡ್ ಅಥವಾ ಥರ್ಡ್ ಸ್ಟೇಜ್ ನಲ್ಲಿ ನಾವು ಟೆಸ್ಟ್ ಮಾಡಿದ ತಕ್ಷಣವೇ ಆ ಗರ್ಭಕಂಠದ ಮೇಲೆ ಒಂದು ಗ್ರೋತ್ ಇರ್ತದೆ. ಗ್ರೋತ್ ಅಂತಂದ್ರೆ ಯಾವ್ದಾದ್ರು ಒಂದು ಗಂಟಾಗಲಿ ಅಥವಾ ಅತಿಯಾದ ರಕ್ತಸ್ರಾವ ಆಗ್ತಕ್ಕಂಥ ಒಂದು ಗಡ್ಡೆ ಇದ್ದಾಗ ಆ ಒಂದು ಜಾಗದಿಂದ ನಾವು ತೆಗೆದುಕೊಳ್ತಕ್ಕಂಥ ಟೆಸ್ಟ್ ಯಾವ್ದಪ್ಪ ಅಂತಂದ್ರೆ ಸರ್ವೈಕಲ್ ಬಯಾಪ್ಸಿ ಅಂದ್ರೆ ಅದು ಕೂಡ ಯಾವುದೇ ತರದ ನೋವಾಗಲಿ ಅಥವಾ ಯಾವುದೇ ತರದ ಹೆಚ್ಚಿನ ಮಟ್ಟದಲ್ಲಿ ತೊಂದರೆಯನ್ನು ಮಾಡದೇ ಇರತಕ್ಕಂಥ ಒಂದು ಟೆಸ್ಟ್. ಇಲ್ಲಿ ನಾವು ಸರ್ವೈಕಲ್ ಬಯಾಪ್ಸಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಚರ್ಮದ ತುಣುಕನ್ನು ತೆಗೆದುಕೊಂಡ್ಬಿಟ್ಟು ಟೆಸ್ಟಿಗಾಗಿ ಸಬ್ಜೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದು ಸೈಕಲಾಜಿಕಲ್ ಚೇಂಜಸ್ ಯಾವ ರೀತಿಯಾಗಿ ನಾರ್ಮಲ್ ಆಗಿ ಸರ್ವಿಸ್ ಮಾಡುತ್ತೆ ನಾವು ನೋಡಿದಾಗ ಅಂತಕ್ಕಂಥದ್ದು ಒಂದು ಭಾವಚಿತ್ರ. ನೆಕ್ಸ್ಟ್ ಇದಾಗಲೇ ನಾನು ಹೇಳಿದಾಗೆ ಇನ್ನೊಂದು ರೀತಿಯ ಒಂದು ಟೆಸ್ಟ್ ಕಾರ್ಪೋಸ್ಕೋಪಿಕ್ ಟೆಸ್ಟ್ ಅಂತಕ್ಕಂಥದ್ದು ಎಲ್ಲಿ ನಮಗೆ ಪ್ಯಾಪ್ ಸ್ಮಿಯರ್ ಅನ್ನು ಮಾಡಿದಾಗ ಕೆಲವು ಅನುಮಾನಗಳು ಉಂಟಾದಲ್ಲಿ ನಾವು ಯಾವ ಜಾಗದಿಂದ ಬಯಾಪ್ಸಿ ಸಬ್ಜೆಕ್ಟ್ ಮಾಡಬೇಕು ಅಂತ ನೋಡಿದಾಗ ಅಸಿಟಿಕ್ ಆಸಿಡ್ ಅಂತಕ್ಕಂಥದ್ದನ್ನ ಗರ್ಭಕಂಠಕ್ಕೆ ನಾವು ಲೇಪನ ಮಾಡಿದಾಗ ಈ ರೀತಿಯಾಗಿ ಬಣ್ಣಗಳ ಬದಲಾವಣೆ ಆಗ್ತವೆ. ಎಲ್ಲಿ AW ಅಂದ್ರೆ ಅಸಿಟೋ ವೈಟ್ ಎಪಿಥೆಲಿಯಲ್ ಚೇಂಜಸ್ ಇರತಕ್ಕಂಥ ಜಾಗದಿಂದ ನಾವು ಬಯಾಪ್ಸಿಯನ್ನು ತೆಗೆದುಕೊಳ್ತೇವೆ. ಆ ಜಾಗದಿಂದ ತೆಗೆದುಕೊಂಡಿರ್ತಕ್ಕಂಥ ಬಯಾಪ್ಸಿಗಳು ರಿಪೋರ್ಟ್ಸ್ 100% ಈ ಸೆಲ್ಸ್ ಅಬ್ನಾರ್ಮಲ್ ಸೆಲ್ಸ್ ಅಂದ್ರೆ ಕ್ಯಾನ್ಸರ್ ನ ಪೂರ್ವಕ ಸೆಲ್ಗಳು ಅದರಲ್ಲಿ ಇವೆಯೋ ಇಲ್ಲವೋ ಅಂತಕ್ಕಂಥದ್ದು ಹೇಳುವುದಕ್ಕೆ ನಾವು ಕರೆಕ್ಟ್ ಜಾಗದಿಂದ ಬಯಾಪ್ಸಿಯನ್ನು ತಗೊಳ್ಳೋದಕ್ಕೆ ನಾವು ನಿರ್ಧಾರ ಮಾಡುವುದಕ್ಕಾಗಿ ಈ ಟೆಸ್ಟ್ ಅನ್ನ ಮಾಡಿರ್ತೇವೆ. ಆ ಒಂದು ಬದಲಾವಣೆ ಇರ್ತಕ್ಕಂಥ ಒಂದು ಭಾವಚಿತ್ರ. ಇದು ಇಷ್ಟ ಪೆಥಾಲಜಿಕಲ್ ಟೆಸ್ಟ್ ಅಂದ್ರೆ ಪೆಥಾಲಜಿಯಲ್ಲಿ ನಾವು ಕಲಿತಿರ್ತಕ್ಕಂಥ ಬಯಾಪ್ಸಿನಲ್ಲಿ ಪೆಥಾಲಜಿಸ್ಟ್ ಒಂದು ನಾವು ಸೂಕ್ಷ್ಮದರ್ಶಕ ಯಂತ್ರದಿಂದ ನೋಡಿದಾಗ ಈ ರೀತಿಯ ಬದಲಾವಣೆ ಇರ್ತದೆ. ಹಿಸ್ಟೋಲಾಜಿಕಲ್ ಗ್ರೇಡಿಂಗ್ ನಾನಿಲ್ಲಿ
ಪ್ರಸ್ತಾವನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಕ್ಲಿಯರ್ ಕಟ್ ಕೇಸ್. ನಾವು ನೋಡಿದ ತಕ್ಷಣವೇ ಅನುಮಾನವೇ ಇಲ್ಲದೆ ಇರೋ ತರ ಈ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥ ಸರ್ವಿಸ್ ಇದು ಪೇನ್ಲೆಸ್ ಇರ್ತದೆ. ಇಟ್ ಟಚ್ ಆನ್ ಬ್ಲೀಡಿಂಗ್, ಅಂದ್ರೆ ನಾವು ಒತ್ತಿದ್ರೆ ಸಾಕು ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಅದಕ್ಕೆ ನಾನು ಹೇಳಿದೆ, ಯಾರಲ್ಲಿ ಪೋಸ್ಟ್ ಪಾಯಿಟಲ್ ಬ್ಲೀಡಿಂಗ್ ಅಂದ್ರೆ ಸಂಭೋಗ ಕ್ರಿಯೆ ನಂತರ ರಕ್ತಸ್ರಾವ ಆಗ್ತಿದೆ ಅಂದಾಗ ನಾವು ಫಸ್ಟ್ ಥಿಂಕ್ ಮಾಡೋದು ಅಬ್ನಾರ್ಮಲ್ ಥಿಂಗ್, ಅಂದ್ರೆ ಇದು ಇರ್ಬೋದಾ ಇವರಲ್ಲಿ. ಹಾಗಿದ್ರೆ ನಾವು ಪರ್ಸ್ಪೆಕ್ಟಿವ್ ಎಕ್ಸಾಮಿನ್ ಮಾಡಬೇಕು. ಪರ್ಸ್ಪೆಕ್ಟಿವ್ ಎಕ್ಸಾಮಿನ್ ಮಾಡಿದಾಗ ಅಲ್ಲಿ ಏನಾದರೂ ಸರ್ವೈಕಲ್ ಚೇಂಜಸ್ ಇದೆ ಅನ್ನೋದೇ ಆದ್ರೆ ನಾವು ಅದನ್ನ ಬಯಾಪ್ಸಿಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಇದರಲ್ಲಿ ನೋಡಿದಾಗ ಈ ರೀತಿಯ ಬದಲಾವಣೆ ಇರ್ತದೆ ಅಂತಕ್ಕಂಥ ಹೇಳೋದಕ್ಕಾಗಿ ಈ ಒಂದು ಭಾವನೆ. ಈಗ ನಾವು ಇಲ್ಲಿ ಎಸ್ಟಾಬ್ಲಿಷ್ಡ್ ಕೇಸಸ್ ಅಲ್ಲಿ ಯಾವ ರೀತಿಯ ಹಂತಗಳಲ್ಲಿ ಗರ್ಭಚೀಲ ಮತ್ತು ಗರ್ಭದ ಕಂಠ ಯಾವ ರೀತಿ ಕಾಣಿಸ್ತದೆ ಅಂತಕ್ಕಂಥ ಕೆಲವು ಭಾವನೆ. ಇದು ಮೊದಲನೇ ಹಂತದಲ್ಲಿ ಇರ್ತಕ್ಕಂಥದ್ದು. ಆಲ್ರೆಡಿ ಇಲ್ಲಿ ಸ್ಟೇಜ್ 1ಗೆ ಬಂದಿರ್ತದೆ ಇಲ್ಲಿ ಕಾಯಿಲೆ. ಅಂದ್ರೆ ಗರ್ಭದ ಕಂಠದ ಮೇಲೆ, ತುಟಿಯ ಮೇಲೆ ಈ ರೀತಿಯ ಗಂಟುಗಳು ಕಾಣಿಸ್ಕೊಳ್ತಾ ಇರ್ತವೆ. ಇದು ಸ್ಟೇಜ್ 1 ಹಂತ. ಇದು ಒಂದು ಹೂಕೋಸಿನ ಪ್ರಕಾರ ಒಂದು ಬೆಳೆದಿರ್ತಕ್ಕಂಥ ಒಂದು ಗಡ್ಡೆ ಸರ್ವೈಕಲ್ ಮೇಲೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಒಂದು ಭಾವಚಿತ್ರ. ಇದನ್ನು ಅಷ್ಟೇ. ಇದು ಯಾವ ರೀತಿಯಾಗಿ ಗರ್ಭ ಕಂಠದ ಜೊತೆಗೆ ಲ್ಯಾಟ್ರಲ್ ಯೋನಿಯ ಒಳಪದರಿನಲ್ಲಿಯೇ ಈ ರೀತಿಯಲ್ಲಿ ಗ್ರೋತ್ ಆಗಿರ್ತದೆ. ಆ ಹಂತದಲ್ಲಿ ನಾವು 2ನೇ ಹಂತ ಅಂತ ಹೇಳ್ತೇವೆ. ಇದು ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಮಾಡ್ತಕ್ಕಂಥದ್ದು ಹಂತ 2ನೇ ಬಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಪ್ಯಾರಾಮೆಟ್ರಿ ಅಂದ್ರೆ ಗರ್ಭಚೀಲ ಕಂಠ ಮತ್ತು ಯೋನಿಯ ಭಾಗ ಮತ್ತು ಅದರ ಹೊರಪದರಗಳಲ್ಲಿ ಆಲ್ರೆಡಿ ಡಿಸೀಸ್ ಸ್ಪ್ರೆಡ್ ಆಗಿ ಲ್ಯಾಟ್ರಲ್ ವಾಲ್ಗೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗೆ ಕೆಲವು ಸ್ಲೈಡ್ಸ್ಗಳಿದಾವೆ, ಅದನ್ನು ಒಂದಾಗಿ ತೋರಿಸ್ಕೊಳ್ತಾ ಹೋಗ್ತಾರೆ. ಈ ರೀತಿಯಾಗಿ 4ನೇ ಹಂತ. ಮೆಜಾರಿಟಿ ಆಫ್ ದ ಟೈಮ್ ನಾವು ನೋಡ್ತಕ್ಕಂಥದ್ದು ನಮ್ಮಲ್ಲಿ ಮಹಿಳೆಯರು ಬರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದ್ರೆ ಈ ಒಂದು ಸ್ಟೇಜ್ ನಲ್ಲಿ ಆಲ್ರೆಡಿ ಗರ್ಭಚೀಲ ಇನ್ವಾಲ್ವ್ ಆಗಿ, ಪ್ಯಾರಾಮೆಟ್ರಿಯಂ ಕೂಡ ಇನ್ವಾಲ್ವ್ ಆಗಿ, ಮೇಲಿನ ಭಾಗ ಇರ್ತಕ್ಕಂಥ ಯೂರಿನರಿ ಬ್ಲಾಡ್ ಅಂದ್ರೆ ಮೂತ್ರ ಮಾಡ್ತಕ್ಕಂಥ ಒಂದು ಕೋಶ ಮತ್ತು ನಾವು ಮಲವನ್ನು ಪಾಸ್ ಮಾಡ್ತಕ್ಕಂಥ ರೆಕ್ಟಮ್ ಅಂತ ಹೇಳ್ತೇವೆ, ಆ ಭಾಗಕ್ಕೆ ಆಲ್ರೆಡಿ ಸ್ಪ್ರೆಡ್ ಆಗಿಬಿಟ್ಟಿದೆ. ಅಂತ ಮಹಿಳೆಯರು ಅವರು ಮೆಜಾರಿಟಿ ಆಫ್ ಟೈಮ್ ಬರೋದೇನಪ್ಪಾ ಅಂತಂದ್ರೆ ನಾನು ಮೂತ್ರ ಮಾಡುವಾಗ ಸ್ವಲ್ಪ ಮಟ್ಟದ ರಕ್ತ ಹೋಗ್ತಾ ಇದೆ, ನಾನು ಲೆಟ್ರಿನ್ ಹೋದಾಗ ಸ್ವಲ್ಪ ಮಟ್ಟಿಗೆ ರಕ್ತ ಹೋಗ್ತಾ ಇದೆ, ನಾನು ಮೂತ್ರ ಮಾಡುವಾಗ ರಕ್ತ ಹೋಗ್ತಿದೆ ಅಂತ ಯಾಕೆ ಇಷ್ಟು ಲೇಟಾಗಿ ಬಂದೆ ಹೇಳಿದಾಗ, ಇಲ್ಲ ನನಗೆ ಏನೋ ಹೀಟ್ ಆಗಿತ್ತು, ಹಾಗಾಗಿ ನಾನು ಮನೆಯಲ್ಲಿ ನಿಂಬೆಹಣ್ಣು ಶರ್ಬತ್ ಕುಡ್ಕೊಳ್ತಾ ಇದ್ದೆ, ಮತ್ತೆ ಈ ರೀತಿಯಾಗಿ ಲೆಟ್ರಿನ್ ಹೋದಾಗ ಬ್ಲಡ್ ಹೋಗ್ತಾ ಇದೆ ಅಂದ್ರೆ ಬಹುಶಃ ಭೂಮಿಯಲ್ಲಿ ಆಗಿತ್ತೇನೋ, ಅದಕ್ಕೆ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳ್ತಕ್ಕಂಥ ಒಂದು ಪ್ರಸ್ತಾವನೆ ಜಾಸ್ತಿ ಆಗಿರ್ತದೆ. ಈಗ ನಾನು ಈ ಒಂದು ಸ್ಲೈಡ್ ಏನ್ ತೋರಿಸ್ತಾ ಇದ್ರೆ ಯಾವ್ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತೇವೆ ಅಂತಕ್ಕಂಥದ್ದು. ಆದ್ರೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಏನ್ ಇಷ್ಟಪಡ್ತೀವಿ ಅಂದ್ರೆ ಅರ್ಲಿ ಸ್ಟೇಜ್ ನಲ್ಲಿ ಈ ಡಿಸೀಸ್ ನಾವು ಐಡೆಂಟಿಫೈ ಮಾಡಿದ್ದೆ ಅದರಲ್ಲಿ 2A ವರೆಗೂ ಅಂದ್ರೆ 2ನೇ ಹಂತದವರೆಗೂ ನಾವು ಗರ್ಭಚೀಲವನ್ನು ತೆಗಿತಕ್ಕಂಥ ಒಂದು ಸರ್ಜರಿಯನ್ನು ಮಾಡಿದಾಗ ಅದು ಮತ್ತೆ ಫರ್ದರ್ ಸ್ಪ್ರೆಡ್ ಆಗಿರೋದಿಲ್ಲ. ಯೋನಿ ಮತ್ತು ಗರ್ಭಕಂಠಕ್ಕೆ ಮಾತ್ರವೇ ಸೀಮಿತವಾಗಿದ್ದಾಗ ಆ ಸರ್ಜರಿ ಮಾಡಿದಾಗ 100% 90ರಿಂದ 96% ವರೆಗೂ ಈ ಕಾಯಿಲೆಯನ್ನು ಪೂರ್ಣವಾಗಿ ಎಲ್ಲಾ ತಾಲೂಕು ಮಟ್ಟದಲ್ಲಿ ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಲಭ್ಯವಾಗಿ ಕೊಟ್ಟಿರ್ತದೆ. ಅದಕ್ಕಿಂತ ಹೆಚ್ಚಿನ ಸ್ಟೇಜಿಗೆ ಹೋದಾಗ ನಾವು ಕ್ಯಾನ್ಸರ್ ಸೆಂಟರ್ಸ್ಗೆ ಕಳಿಸ್ಬೇಕಾಗ್ತದೆ. ಅಲ್ಲಿ ಬೇಕಾಗಿರ್ತಕ್ಕಂಥ ಒಂದು CT ಸ್ಕ್ಯಾನ್, MRI ಅನ್ನು ಮಾಡಬೇಕಾಗ್ತದೆ, ಯಾವ ಸ್ಟೇಜ್ ನಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡ್ಬೇಕಾಗ್ತದೆ. ಮತ್ತು ಆ ಸ್ಟೇಜಿಂಗ್ ಪ್ರಕಾರ ಮತ್ತು ಅವರಿಗೆ ಅಡಿಷನಲ್ ಇರ್ತಕ್ಕಂಥ ಡಿಸೀಸ್ಗೆ ನೋಡ್ಕೊಂಡು, ಡಯಾಬಿಟಿಸ್ ಇದೆಯೋ, ಹೈಪರ್ಟೆನ್ಷನ್ ಇದೆಯೋ, ಮತ್ತು ಬೇರೆ ಬೇರೆ ವಿವಿಧ ಕಾಯಿಲೆಗಳು ಇದೆಯೋ ಅಂತಕ್ಕಂಥದ್ದು ನೋಡಿದಾಗ ಇವರು ಸರ್ಜರಿ ಮಾಡಲಿಕ್ಕೆ ಸೂಕ್ತರಿದ್ದಾರೋ ಇಲ್ಲ ಅಂತಕ್ಕಂಥದ್ದು ನೋಡಿ ಬರೀ ರೇಡಿಯೋಥೆರಪಿಯನ್ನು ಕೊಡಬೇಕಾಗುತ್ತೋ ಅಥವಾ ಸರ್ಜರಿ ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಉಪಯೋಗ ಆಗೋದಿಲ್ಲ, ಸೊ ರೇಡಿಯೋಥೆರಪಿ ಅಷ್ಟನ್ನೇ ಕೊಡೋಣ ಅಂತಕ್ಕಂಥದ್ದನ್ನು ಕೂಡ ಡಿಸೈಡ್ ಮಾಡಿ ಅಲ್ಲಿರ್ತಕ್ಕಂಥ ರೇಡಿಯೋಥೆರಪಿಸ್ಟ್ ಮತ್ತು ಕೀಮೋಥೆರಪಿಸ್ಟ್ ಅವರ ಒಂದು ಸಹಯೋಗದೊಂದಿಗೆ ರೇಡಿಯೋಥೆರಪಿ ಮತ್ತು ಕೀಮೋಥೆರಪಿಯನ್ನು ಕೊಡತಕ್ಕಂಥ ಒಂದು ಸೌಲಭ್ಯ ಇರತಕ್ಕಂಥ ಸೆಂಟರ್ಗೆ ನಾವು ರೆಫರ್ ಮಾಡಬೇಕಾಗುತ್ತೆ ಅಂತ ಹೇಳಿ ತೋರಿಸ್ತಕ್ಕಂಥ ಒಂದು ಸ್ಲೈಡ್. ನೆಕ್ಸ್ಟ್ ಹಾಗೆ ಹೇಳಿದಾಗ ಅರ್ಲಿ ಸ್ಟೇಜ್ ನಲ್ಲಿ 1A ಮತ್ತು 1B1 ನಲ್ಲಿ ನಾವು ಯಾವುದೇ ಒಂದು ಸಣ್ಣ ಪ್ಲೇಸ್ ನಲ್ಲಿ ಕೂಡ ನಾವು ಇದಕ್ಕೆ ಬೇಗ ಡಿಟೆಕ್ಟ್ ಮಾಡಿಕೊಂಡಾಗ ಕೇವಲ ಗರ್ಭಚೀಲವನ್ನು ತೆಗೆಸಿಕೊಂಡ್ರೆ ಸಾಕು, ಪೂರ್ತಿಯಾಗಿ ನಾನು ಹೇಳಿದಾಗ 95% ಆಫ್ ದ ಡಿಸೀಸ್ ವಿಲ್ ಬಿ ಗೆಟ್ ಕ್ಯೂರ್ಡ್. ನೆಕ್ಸ್ಟ್ ಇದು ಒಂದು ಮಹತ್ತರವಾದ ವಿಷಯ. ಈ ಒಂದು ವಿಷಯ ನಾನು ಯಾಕೆ ಮಹತ್ತರವಾದ ವಿಷಯ ಅಂತ ಹೇಳ್ತೇನೆ, ಈ ಒಂದು ಕಾಯಿಲೆಯ ಸ್ವರೂಪ ಮತ್ತು ನಮ್ಮ WHO ಒಂದು ಕಂಡುಕೊಂಡಿರ್ತಕ್ಕಂಥ ಒಂದು ನಿಯಮಾವಳಿಗಳು. WHO ಅಂತಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಥ್ರೂಔಟ್ ವರ್ಲ್ಡ್ಗೆ
ಹೆಲ್ತ್ ಬಗ್ಗೆ, ಪ್ರಿವೆಂಟಿವ್ ಡಿಸೀಸ್ ಬಗ್ಗೆ ನಮ್ಮ ಮೆಡಿಕಲ್ ಇದರೊಳಗಡೆ WHO ಎಲ್ಲ ಪ್ರಪಂಚಾದ್ಯಂತ ಎಲ್ಲ ಕಾಯಿಲೆಗಳ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡಿ ಅದರ ಬಗ್ಗೆ ಒಂದು ರೀತಿಯ ಅಧ್ಯಯನವನ್ನು ಮಾಡಿ ಒಂದು ಕೆಲವೊಂದು ನೋಟ್ಸ್ಗಳನ್ನ ಬಿಡುಗಡೆ ಮಾಡ್ತಾರೆ. ಆ ರೀತಿಯಾಗಿ 2030 ಹೊತ್ತಿಗೆ ಪ್ರಪಂಚಾದ್ಯಂತ 90-70-90 ಅನ್ನೋ ಫಾರ್ಮುಲಾದ ಅಡಿಯಲ್ಲಿ ನಾವು ಈ ಕಾಯಿಲೆಗೆ ಒಂದು ಒಳ್ಳೆಯ ಬ್ರೇಕ್ ಅನ್ನು ಹಾಕಬೇಕು. ಇಷ್ಟೊಂದು ಜನ ಮಹಿಳೆಯರು ಈ ಒಂದು ಎರಡನೇ ಒಂದು ಮುಖ್ಯ ಕಾರಣವಾಗಿ ಸಾವಿಗೆ ಕಾರಣವಾಗಿರ್ತಕ್ಕಂಥ ಈ ಒಂದು ಕಾಯಿಲೆಗೆ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತಕ್ಕಂಥದ್ದು ನೋಡಿದಾಗ ಹದಿಹರೆಯದ ಹೆಣ್ಣು ಮಕ್ಕಳು ತಮ್ಮ ಒಂದು ವಯೋಮಾನಕ್ಕೆ ಬಂದು ವೈವಾಹಿಕ ಜೀವನವನ್ನು ನಡೆಸುವುದಕ್ಕಿಂತ ಮುಂಚೆನೆ ನಾವು ಕೇವಲ ವ್ಯಾಕ್ಸಿನ್ ಮುಖಾಂತರ, ವ್ಯಾಕ್ಸಿನ್ ಅಂದ್ರೆ ನಾವು ಯಾವ ರೀತಿಯಾಗಿ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ BCG ವ್ಯಾಕ್ಸಿನ್ ಇಂದ ಹಿಡಿದು TB ಕಾಯಿಲೆಯಿಂದ ಹಿಡಿದು ನಾವು ಕೊರೋನಾ ವೈರಸ್ ವರೆಗೂ ಹಲವಾರು ವ್ಯಾಕ್ಸಿನ್ ಗಳನ್ನು ನೋಡಿದ್ದೇವೆ. ಅದರಲ್ಲಿ ಪೋಲಿಯೋ ವ್ಯಾಕ್ಸಿನ್ ಇರ್ಬೋದು, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇರ್ಬೋದು, ಹೆಪಟೈಟಿಸ್ ಸಿ ವ್ಯಾಕ್ಸಿನ್ ಇರ್ಬೋದು. ನಾನು ಹೇಳಿದಾಗೆ ಎಷ್ಟೊಂದು ವ್ಯಾಕ್ಸಿನ್ ಗಳನ್ನು ನೀವು ನೋಡಿಲ್ಲ. ಅಂತಹ ವ್ಯಾಕ್ಸಿನ್ ರೀತಿಯಲ್ಲಿ ಈ ಒಂದು 4-5 ವರ್ಷಗಳಲ್ಲಿ ಈ ಒಂದು ಮಾರಣಾಂತಿಕ ಅಲೆಯಿಂದ ನಾವು ಬಚಾವಾಗಲಿಕ್ಕಾಗಿ ಈಗಾಗಲೇ ಸಾಕಷ್ಟು ವ್ಯಾಕ್ಸಿನ್ಸ್ ಮಾರ್ಕೆಟ್ ನಲ್ಲಿ ಲಭ್ಯವಿದೆ. ಆ ಒಂದು ವ್ಯಾಕ್ಸಿನ್ ಇಂದ ನಾವು ಹದಿಹರೆಯದ ವಯಸ್ಸಿನ ಅಂದ್ರೆ ವಯೋಮಾನದ 14ರಿಂದ 24 ವಯಸ್ಸಿನವರೆಗೂ ಈ ವ್ಯಾಕ್ಸಿನ್ ಅನ್ನು ನಾವು ಕೊಡ್ಬೋದು. ಯಾರಿಗೆ ಈ ವ್ಯಾಕ್ಸಿನ್ ಅನ್ನು ಕೊಡ್ತೀವಿಪ್ಪ ಅಂತಂದ್ರೆ ನಾನು ಆಗಲೇ ಹೇಳಿದಾಗೆ 14ರಿಂದ 24 ವಯಸ್ಸಿನ ಅವರ ವೈವಾಹಿಕ ಜೀವನ ಶುರುವಾಗೋದಕ್ಕಿಂತ ಮುಂಚೆನೆ ಈ ವ್ಯಾಕ್ಸಿನ್ ಅನ್ನು ಕೊಡ್ಬೋದು. ಈ ಒಂದು ವ್ಯಾಕ್ಸಿನ್ ನಮ್ಮ ಮಕ್ಕಳಿಗಾಗಲಿ, ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಮನೆ ಇರ್ತಕ್ಕಂಥ ಎಲ್ಲ ತಾಯಂದಿರಿಗೆ ನಾವು ಕೊಡಿಸ್ಬೇಕು ಅಂತ ಹೇಳ್ತಕ್ಕಂಥದ್ದೇ ನನ್ನ ಈ ಒಂದು ಕಾರ್ಯಕ್ರಮದ ಮುಖ್ಯ ಒಂದು ಉದ್ದೇಶ ಅಂತಕ್ಕಂಥದ್ದು ನಾನು ಇಲ್ಲಿ ತಿಳಿಯಪಡಿಸ್ತೇನೆ. ಯಾಕಪ್ಪ ಅಂತಂದ್ರೆ ಈ ಒಂದು ವ್ಯಾಕ್ಸಿನ್ ನಾವು ಕೊಟ್ಟಿದ್ದೇ ಆದ್ರೆ ನಮ್ಮ ಮನೆಯವರು, ನಮ್ಮ ಮಕ್ಕಳು ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಕ್ಕಂಥದ್ದು 98% ಈ ಕಾಯಿಲೆಯಿಂದ ಪ್ರಿವೆಂಟ್ ಆಗ್ಬೋದು. ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಕಾಮನ್ ಆಗಿ ನಾನು ಹೇಳಬೇಕು, ಈಸಿಯಾಗಿ ವ್ಯಾಕ್ಸಿನ್ ಯಾವ ರೀತಿಯಾಗಿ ನಮ್ಮನ್ನು ಬಚಾವ್ ಮಾಡಿದೆ ಅಂತಕ್ಕಂಥದ್ದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕೊರೋನಾ ಅಲ್ವಾ. ಈ ಒಂದು ವ್ಯಾಕ್ಸಿನ್, ಈ ಒಂದು 2 ರೀತಿಯ ವ್ಯಾಕ್ಸಿನ್ ಅನ್ನ ಈ ಸದ್ಯಕ್ಕೆ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ. ಎಲ್ಲ ವ್ಯಾಕ್ಸಿನ್ಗಳು ಈ 16 ಮತ್ತು 18ನ ವ್ಯಾಕ್ಸಿನ್ ಅನ್ನ ಒಂದು ಜೀನೋಮಾ ಇರ್ತಕ್ಕಂಥ ವ್ಯಾಕ್ಸಿನ್ಗಳೇ ಆಗಿವೆ. ಅದರಲ್ಲಿ ಒಂದು ಗಾರ್ಡ್ಸಿಲ್ ಅಂತಕ್ಕಂಥದ್ದು, ಇನ್ನೊಂದು ಸರ್ವೆರೆಕ್ಸ್ ಅಂತಕ್ಕಂಥದ್ದು 2 ಪಾಪ್ಯುಲರ್ ಬ್ರ್ಯಾಂಡ್ಸ್ ನಮ್ಮ ದೇಶ ಮತ್ತು ಹೊರ ರಾಷ್ಟ್ರಗಳಲ್ಲಿ ಸಿಗ್ತಕ್ಕಂಥದ್ದು. ಈ ಒಂದು ಯಾವ ರೀತಿಯಾಗಿ ನಾವು ಈ ವ್ಯಾಕ್ಸಿನ್ ಅನ್ನು ಕೊಡ್ತೀವಿ, ನಾನು ಆಗಲೇ ಹೇಳಿದೆ ಯಾವ ವಯೋಮಾನದವರು ಈ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಬೇಕು. 16ರಿಂದ 24 ವಯಸ್ಸಿನವರೆಗೂ ಈ ವ್ಯಾಕ್ಸಿನ್ ಅನ್ನು ತಗೊಳ್ಬೇಕು. ಹಾಗಾದ್ರೆ ಈ ವ್ಯಾಕ್ಸಿನ್ ಅನ್ನ ಆಲ್ರೆಡಿ ವೈವಾಹಿಕ ಜೀವನವನ್ನು ಶುರು ಮಾಡಿರ್ತಕ್ಕಂಥ ತಗೊಳ್ಬಾರ್ದ ಅಂತ ಹೇಳಿದ್ರೆ ತಗೊಳ್ಬಹುದು. ಆದರೆ ಈ ಒಂದು ಪ್ರೊಟೆಕ್ಷನ್ ಕೆಪಾಸಿಟಿ ಏನಿರುತ್ತೆ ಆ ವ್ಯಾಕ್ಸಿನ್ಗೆ ಅಂತಂದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಸೆಕ್ಸುವಲ್ ಎಕ್ಸ್ಪೋಸ್ ಆಗಿರೋದ್ರಿಂದ ಕಾಮನ್ ಪ್ಯಾಪಿಲೋಮಾ ವೈರಸ್ ಯಾವುದರಿಂದ ಇನ್ಫೆಕ್ಷನ್ ಆಗ್ತೀವಿ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಹಂಗಾಗಿ ಪ್ರಿವೆನ್ಷನ್ ಯಾಕೆ ಅಂತಂದ್ರೆ ಇದು ನಮಗೆ ಮದುವೆ ಗೊತ್ತಿದ್ರೆ ನನ್ನ ಮಕ್ಕಳಿಗೆ ನಾನು ಮದುವೆ ಮಾಡೋದಕ್ಕಿಂತ ಮುಂಚೆನೆ ನಾನು ಈ ವ್ಯಾಕ್ಸಿನ್ ಅನ್ನು ಕೊಡಿಸ್ತೇನೆ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬಂತಂದ್ರೆ ನಾವು ಈ ಕಾಯಿಲೆ ತುತ್ತಾಗ್ತಕ್ಕಂಥದ್ದು ನಾವು ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು ಮುಖ್ಯವಾದ ಸಂದೇಶ. ಸೊ ಈ 2 ವ್ಯಾಕ್ಸಿನ್ ನಾವು ಯಾವ ರೀತಿಯಾಗಿ ಕೊಡ್ತೀವಪ್ಪ ಅಂತಂದ್ರೆ 3 ಘಟ್ಟದಲ್ಲಿ ಕೊಡ್ತೇವೆ. ಒಂದು 0 ಡೋಸ್ ಅಂದ್ರೆ ನಾವು ಇವತ್ತು ತಗೊಂಡ್ವಿ ಅಂದ್ರೆ ಇವತ್ತಿನಿಂದ 1 ತಿಂಗಳ ನಂತರ 2ನೇ ಡೋಸ್ ಅನ್ನು ತಗೊಳ್ತೇವೆ ಮತ್ತು 3ನೇ ಡೋಸ್ ಅನ್ನು 6 ತಿಂಗಳ ನಂತರ ತೆಗೆದುಕೊಳ್ತೇವೆ. ಈ ಒಂದು ವ್ಯಾಕ್ಸಿನ್ ಈ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಲಭ್ಯವಿರ್ತಕ್ಕಂಥದ್ದು ಕಾಸ್ಟ್ ಕೇವಲ ಎಲ್ಲ ಬ್ರ್ಯಾಂಡ್ ನವರು ಕೂಡ ವಿದಿನ್ 2000 ರುಪೀಸ್ ಇದೆ. ಸೊ ಈ 2 ವ್ಯಾಕ್ಸಿನ್ ನಲ್ಲಿ ಯಾವ್ದಾದ್ರು ಒಂದು ವ್ಯಾಕ್ಸಿನ್ ಅನ್ನು ನಾವು ಹಾಕ್ಸ್ಕೊಂಡಿದ್ದೆ ಆದ್ರೆ ನಾನು ಆಗಲೇ ಹೇಳಿದಾಗೆ ಪ್ರತಿಶತ 95% ವರೆಗೂ ನಾವು ಈ ಒಂದು ಕಾಯಿಲೆ ಬರದೇ ಇರೋದಾಗಿ ನಾವು ಪ್ರಿವೆಂಟ್ ಮಾಡಬಹುದು ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು. ಈ ವ್ಯಾಕ್ಸಿನ್ ಅನ್ನು ನಾವು ಯಾಕೆ ಆ ಏಜ್ ನಲ್ಲೇ ಕೊಡಬೇಕು ಅಂತಂದ್ರೆ ಆ ಟೈಮ್ ನಲ್ಲಿ ನಾವು ನಮ್ಮ ಮಕ್ಕಳು ಒಂದು ಲೈಂಗಿಕ ಕ್ರಿಯೆಯಲ್ಲಿ ಇನ್ನು ತೊಡಗಿಕೊಂಡಿರೋದಿಲ್ಲ. ಆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತಕ್ಕಂಥ ಒಂದು ದುಷ್ಟ ವೈರಸ್ಗೆ ಎಕ್ಸ್ಪೋಸ್ ಆಗಿರೋದಿಲ್ಲ ಅಂತಕ್ಕಂಥದ್ದು ಮುಖ್ಯ. ಈ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಾಗ ಏನಾದ್ರು ತೊಂದರೆ ಆಗ್ತದಾ ನನ್ನ ಮಕ್ಕಳಿಗೆ ಅಥವಾ ನನ್ನ ಮಗಳಿಗೆ ತೊಂದರೆ ಆಗುತ್ತಾ ಅಂತ ಯೋಚನೆ ಮಾಡಿದಾಗ ಅಂತ ಅಡ್ಡ ಪರಿಣಾಮಗಳು ಹೆಚ್ಚಿನ ಮಟ್ಟದಲ್ಲಿ ಏನಿರೋದಿಲ್ಲ. ನಾವು ಯಾವುದೇ ರೀತಿಯ ಒಂದು ಸಿಂಪಲ್ ಇಂಜೆಕ್ಷನ್ ಮಾಡಿಸ್ಕೊಂಡಾಗ ಯಾವ ರೀತಿಯ ಒಂದು ತೊಂದರೆ ಆಗಿರುತ್ತದೋ ಅಂಥದ್ದೇ ಒಂದು ಸಿಂಪಲ್ ತೊಂದರೆಗಳು ಇರ್ತದೆ. ಒಂದು ಸ್ಥಳೀಯ ಭಾಗದಲ್ಲಿ ಎಲ್ಲಿ ಚುಚ್ಚುಮದ್ದನ್ನು ಕೊಟ್ಟಿರ್ತೀವೋ ಅಲ್ಲಿ ನೋವು ಕಾಣಿಸ್ಬೋದು, ಸ್ವಲ್ಪ ಮಟ್ಟಿಗೆ ಊಟ ಕಾಣಿಸ್ಕೋಬಹುದು, ಸ್ವಲ್ಪ ಮಟ್ಟಿಗೆ ಜ್ವರವೂ ಬರಬಹುದು, ಮೈಕೈ ನೋವು ಅನಿಸ್ಬೋದು. ಮತ್ತೆ ಕೆಲವೊಮ್ಮೆ ಕೆಲವು ಇಂಜೆಕ್ಷನ್ ಕೆಲವು ತಗೊಂಡಾಗ ಅನಫ್ಲಾಕ್ಟಿಕ್ ರಿಯಾಕ್ಷನ್ ಆಗಿ ಸುಸ್ತಾಗ್ತಕ್ಕಂಥದ್ದು, ಮೈ ಬೇವು ಸಾಕಷ್ಟು ಇಂಥ ವ್ಯಾಕ್ಸಿನ್ ಅನ್ನ
ಆಸ್ಪತ್ರೆಯ ಒಂದು ವಾತಾವರಣದಲ್ಲಿ ತೆಗೆದುಕೊಂಡಾಗ ಇಂಥ ಒಂದು ಅಡ್ಡ ಪರಿಣಾಮಗಳನ್ನು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು ಹೇಳ್ತಾರೆ. ಮತ್ತೆ ಇತ್ತೀಚೆಗೆ ಈ ಒಂದು ವ್ಯಾಕ್ಸಿನ್ ಪುರುಷರಿಗೂ ಕೂಡ ಕೊಡಬಹುದು, ಯಾಕಂದ್ರೆ ಪುರುಷರ ಸಂಪರ್ಕದಿಂದಲೇ ಈ ವ್ಯಾಕ್ಸಿನ್ ಬರ್ತಾ ಇದೆ ಅಂದಾಗ ಇತ್ತೀಚಿನ ದಿನಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದು ಉದಾಹರಣೆ ಆಸ್ಟ್ರೇಲಿಯಾ ಅಂತಕ್ಕಂಥ ಒಂದು ದೇಶದಲ್ಲಿ ಈ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಹೆಣ್ಮಕ್ಳಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದಾರೆ. ಆಗ್ಬಿಟ್ಟು ಆ ರೀತಿಯಾಗಿ ನಾವು ಈ ವ್ಯಾಕ್ಸಿನ್ ಇಂದ ಈ ಒಂದು ಕಾಯಿಲೆಯನ್ನು ಪ್ರೊಟೆಕ್ಟ್ ಮಾಡಬಹುದು ಅಂತಕ್ಕಂಥ ಒಂದು ನನ್ನ ಒಂದು ಈ ಕಾರ್ಯಕ್ರಮದ ಒಂದು ಸಾರಾಂಶ ಮತ್ತು ತಮ್ಮೆಲ್ಲರಿಗೂ ಈ ಒಂದು ಸಂದೇಶ. ಇಂದಿನ ದಿನದಲ್ಲಿ ನನಗೆ ಈ ಸಭೆಗೆ ಈ ಒಂದು ವಿಷಯದ ಬಗ್ಗೆ ಒಂದು ಸಣ್ಣ ಒಂದು ನನ್ನ ಒಂದು ಮನಸ್ಸಿನಲ್ಲಿರ್ತಕ್ಕಂಥದ್ದು ಮತ್ತು ನನಗೆ ಗೊತ್ತಿರುವಂತಹ ವಿಷಯ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಂಡ ನಮ್ಮ ಈ ಶ್ರೀಮಠದ ಎಲ್ಲ ಮಾಣಿಯರಿಗೂ ಮತ್ತು ತಮಗೆಲ್ಲರಿಗೂ ವಂದಿಸುತ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.